Jesus Christ. ಬಂದಿರುವಂತ ಎಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮಗೆ ವಂದನೆ ತಿಳಿಸುತ್ತೇನೆ. I would like to read a verse from Colossians chapter 3 verse 16, first part. ಸತ್ಯದಲ್ಲಿ ಒಂದು ವಾಕ್ಯದ ಭಾಗವನ್ನು ಓದಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ chapter 3 verse 16, first part. 3ನೇ ಅಧ್ಯಾಯದ 16ನೇ ವಚನದ ಮೊದಲನೆಯ ಭಾಗ. In English it's the first part, in Kannada hardly we will go to read. Let the word of Christ dwell in you richly in all wisdom. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. As we are gathered for a special meeting, Agape special meeting with assembly, commended workers and their family. ಅಗಪೆ ಸಭೆಯಿಂದ ಕಮೆಂಡ್ ಆಗಿ ಹೋಗಿರುವಂತ ಆ ಒಂದು ವಿಶೇಷ ಪುಟಕ್ಕೋಸ್ಕರವಾಗಿ ನಾವು ಸಂಜೆ ಸಂದರ್ಭದಲ್ಲಿ ಸೇರಿ ಬಂದಿರುವಂತ ನಾವಾಗಿದ್ದೇವೆ. Once in 2 years we used to call our assembly workers who commended from here and went and serving our Lord in a different part. We will call them and we will have the fellowship and we will know from them how the ministry is happening in their area. ಈ ಸಭೆಯಿಂದ ಕಮೆಂಡ್ ಆಗಿ ಹೋಗಿರುವಂತಹ ಪ್ರಿಯರನ್ನು 2 ವರ್ಷಕ್ಕೆ ಒಮ್ಮೆ ನಾವು ಅವರನ್ನು ಕರೆಸಿ ಅಲ್ಲಿ ಹಿಡಿದಿರುವಂತಹ ಸೇವೆ ವಿಷಯವಾಗಿ ಮತ್ತು ಅನ್ಯತೆಗೋಸ್ಕರವಾಗಿ ನಾವು ಇಲ್ಲಿ ಕರೆಯುವಂತವರಾಗಿದ್ದೇವೆ. We are very happy and delightful to see them back again together and we thank God for bringing them here safely. ಮತ್ತೊಮ್ಮೆ ನಿಮ್ಮನ್ನು ರೀತಿಯಾಗಿ ಎಲ್ಲರನ್ನು ಒಟ್ಟಾಗಿ ನೋಡುವಂಥದ್ದು ನಮಗೆ ಬಹಳ ಸಂತೋಷವಾಗಿದೆ. ದೇವರು ಅದನ್ನು ಸುರಕ್ಷಿತವಾಗಿ ಅದನ್ನು ನಡೆಸಿದ್ದಾನೆ. So we welcome all the commended workers in the name of our Lord Jesus Christ. ಕಮೆಂಡ್ ಆಗಿ ಹೋಗಿರುವಂತಹ ಎಲ್ಲರನ್ನು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮಗೆ ಸ್ವಾಗತವನ್ನು ಮಾಡುತ್ತೇವೆ. Brother evangelist Ebi Thomas who is serving ministry in Assam, Chapanala village. ಅಸ್ಸಾಂನಲ್ಲಿ ಚಪ್ಪನಲ್ಲ ಎಂಬಂತಹ ವಿಜಯನಲ್ಲಿ ಸೇವೆ ಮಾಡುತ್ತಿರುವಂತಹ ಎಬಿ ಬ್ರದರ್ ಸಹ ನಾವು ನಿಮ್ಮನ್ನು ವಂದಿಸುತ್ತೇವೆ. Brother came here as a family. We welcome brother in the name of Lord Jesus Christ. ಅವರ ಕುಟುಂಬವಾಗಿ ನೀವು ಬಂದಿದ್ದೀರಾ. ನಿಮ್ಮನ್ನು ಸಹ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ನಿಮಗೆ ಸ್ವಾಗತವನ್ನು ಮಾಡುತ್ತೇವೆ. Also we welcome brother Ajis and his family. They are doing ministry in Jindal Nagar Assembly. ಅದೇ ರೀತಿಯಾಗಿ ಜಿಂದಾಲ್ ನಗರದಲ್ಲಿ ಸೇವೆ ಮಾಡುತ್ತಿರುವಂತಹ ರಾಜೇಶ್ವರ ಕುಟುಂಬವು ಸಹ ಬಂದಿದ್ದಾರೆ. ನಿಮ್ಮನ್ನು ಸಹ ಕರ್ತನ ಹೆಸರನ್ನು ನಾವು ವಂದನೆ ಮಾಡುತ್ತೇವೆ. We welcome them as well. ನಿಮ್ಮನ್ನು ಸಹ ನಾವು ವಂದಿಸುತ್ತೇವೆ. And also we welcome brother evangelist Arun K. Paul who is doing ministry in Mongolam area. He and his family come to our midst today. We welcome him as well. ಮಾಂಕುಳಮ್ಮ ಒಂದು ಪ್ರಾಂತ್ಯದಲ್ಲಿ ಸೇವೆ ಮಾಡುತ್ತಿರುವಂತಹ ಅರುಣ್ ಬ್ರದರ್ ಸಹ ನಿಮ್ಮ ಕುಟುಂಬವಾಗಿ ನೀವು ಬಂದಿದ್ದೀರಾ. ನಿಮ್ಮನ್ನು ಸಹ ಕರ್ತನ ಹೆಸರಿನಲ್ಲಿ ನಾವು ನಿಮಗೆ ಸ್ವಾಗತವನ್ನು ಮಾಡುತ್ತೇವೆ. So we have David Kandat uncle with auntie. We welcome uncle. He is doing ministry in Bangalore South area. ಬ್ಯಾಂಗ್ಳೂರು ಸೌತ್ ಆ ಒಂದು ನಗರದಲ್ಲಿ ದೇವರ ಸೇವೆ ಮಾಡುತ್ತಿರುವಂತಹ ಡೇವಿಡ್ ಖಂಡಿತ ಅಂಕಲ್ ಸಹ ನೀವು ಕುಟುಂಬವಾಗಿ ನೀವು ಬಂದಿದ್ದೀರಾ. ನಿಮ್ಮನ್ನು ಸಹ ನಾವು ಸ್ವಾಗತ ಮಾಡುತ್ತೇವೆ. Also uncle John Prasad has not come with his family, but there are 2 other brothers come along with him. He is on the way. We welcome brother evangelist John Prasad as well. ಜಾನ್ ಪ್ರಸಾದ್ ಅವರು ಸಹ ಅಂಕಲ್ ಅವರು ಸಹ ಇನ್ನೂ ಪ್ರಯಾಣದಲ್ಲಿದ್ದಾರೆ. ಅವರ ಕುಟುಂಬವಾಗಿ ಈ ದಿನದಲ್ಲಿ ಬರಲಿಕ್ಕೆ ಆಗುವುದಿಲ್ಲ. ಆದರೆ ಅವರೊಟ್ಟಿಗೆ ಬರಲಿಕ್ಕೆ 2 ಸಾವಿರ ಬರುತ್ತಿದ್ದಾರೆ. ನಾವು ಸಹ ಅವರನ್ನು ಸಹ ವಂದಿಸುತ್ತೇವೆ. So we welcome Rajaki Matthew uncle evangelist who is doing ministry in our assembly. We welcome him as well. ನಮ್ಮ ಸ್ಥಳೀಯ ಸಭೆಯಲ್ಲೂ ಸಹ ದೇವರ ಸೇವೆ ಮಾಡುತ್ತಿರುವಂಥ ರಾಜ್ಯಕ್ಕೆ ಅಂಕಲ್ ಅವರು ಸಹ ನಿಮ್ಮನ್ನು ಸಹ ನಾವು ಸ್ವಾಗತ ಮಾಡುತ್ತೇವೆ. And also we have brothers from a different assembly and evangelists also we are seeing here. We are happy to welcome them as well. ಬೇರೆ ಸ್ಥಳಗಳಿಂದ ಬಂದಿರುವಂತಹ ದೇವರ ಸೇವಕರು ಮತ್ತು ವಿಶ್ವಾಸಕ್ಕೆ ಬಂದಿದ್ದೀರಾ. ನಿಮ್ಮನ್ನು ಸಹ ನಾವು ಸ್ವಾಗತ ಮಾಡುತ್ತೇವೆ. And also welcoming all our brothers and sisters to take your time and participating in this special meeting. ಈ ರೀತಿಯಾಗಿ ನಮ್ಮ ಸಭೆಯಲ್ಲೂ ಸಹ ಸೇರಿ ಬಂದಿರುವಂತಹ ನಿಮ್ಮೆಲ್ಲರೂ ಸಹ ವಂದಿಸುತ್ತೇವೆ. ಈ ರೀತಿಯಾಗಿ ಸೇರಿ ಬರಲಿಕ್ಕೆ ಆಗುವಂತೆ ಸಹಾಯ ಮಾಡಿದ್ದಾನೆ. And we have opening prayer now. I request David Kandat uncle to come forward and pray for start this meeting. ನಮಗಿದ ಓಪನ್ ಒಂದು ಪ್ರಾರ್ಥನೆ ಇರುವುದಾಗಿದೆ. ದೇವರ ಸೇವಕರಾದಂಥ ಡೇವಿಡ್ ಕಂಡತ್ ಅಂಕಲ್ ಅವರು ಮುಂದೆ ಬಂದು ಪ್ರಾರ್ಥನೆ ನಡೆಸಿಕೊಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ.
and also after that prayer we have a general song. Agape choir team they will come and lead us in song till 6:30 p.m. ಇದಾದ ನಂತರವಾಗಿ ನಮಗೆ ಹಾಡುಗಳು ಇರುವುದಾಗಿದೆ. ನಮ್ಮ ಸಭೆಯ ಯವನಸ್ಥರು ಹಾಡು ಆಡುವಂಥವರು ಮುಂದೆ ಬಂದು ಅವರನ್ನು ಹಾಡುವಂತಹವರಾಗಿದ್ದಾರೆ. And after that we have a testimony. We are going to hear a testimony from brother Ajish, evangelist who is doing ministry in Jindal Nagar. ಅದೇ ರೀತಿಯಾಗಿ ಜಿಂದಾನಗರದಲ್ಲಿ ಸೇವೆ ಮಾಡುತ್ತಿರುವಂತಹ ಅಜಿಷ್ಠರವರು ಅನಂತರವಾಗಿ ಅವರು ತಮ್ಮ ಸೇವೆ ವಿಷಯವಾಗಿ ಅವರು ಸಾಕ್ಷೀಕರಿಸುತ್ತಿದ್ದಾರೆ. It will be till 7 p.m. ಅದು 7 ಗಂಟೆ ತನಕ ಇರುವುದಾಗಿದೆ. And 7 to 8 we have first message of this special meeting, and brother evangelist Ajish will share the message. ಆ ರೀತಿಯಾಗಿ ಈ ದಿನದ ವಿಶೇಷ ಕೂಟದಲ್ಲಿ ಮೊದಲೇ ಒಂದು ಸಂದೇಶ ಸಂಜೆ 7 ರಿಂದ 8 ಗಂಟೆ ತನಕ ಅದು ಇರುವುದಾಗಿದೆ. Now I request Uncle David Kanda to come forward and lead us in prayer. ಡೇವಿಡ್ ಕಡತ್ ಅಂಕಲ್ ಅವರು ಮುಂದೆ ಬಂದು ಪ್ರಾರ್ಥನೆ ನಡೆಸಿಕೊಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಒಂದು ದಿವಸವನ್ನು ನೋಡುವ ಹಾಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಸೃಷ್ಟಿಕರ್ತನಾದ ಕರ್ತನೆ, ನಿನ್ನನ್ನು ಅಪ್ಪ ತಂದೆ ಎಂಬುದಾಗಿ ಕೂಗುವ ಸೌಭಾಗ್ಯ ನಮ್ಮ ರಕ್ಷಕನಾಗಿದ್ದು ನಮ್ಮನ್ನು ಪ್ರೀತಿಸಿ ನಮಗಾಗಿ ನೀನು ಮಾಡಿದ ತ್ಯಾಗ ಬಲಿದಾನ, ನೀನು ಸುರಕ್ಷಿತ ರಕ್ತ, ಅದರ ಮೂಲಕ ದೇವರೊಟ್ಟಿಗಿರುವ ನಮ್ಮ ಸಂಬಂಧ ಮತ್ತು ನಿರೀಕ್ಷೆ ಇವುಗಳಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ತನೆ, ಅನೇಕ ತಿಂಗಳುಗಳಿಂದ ಪ್ರಾರ್ಥನೆ ಮಾಡುತ್ತಾ ಬಂದ ಹಾಗೆ ಈ ಒಂದು ದಿವಸದಲ್ಲಿ ಈ ಸಭೆಯಿಂದ ಕಳುಹಿಸಲ್ಪಟ್ಟಿರುವ ಶಿಫಾರಸು ಪಡೆದುಕೊಂಡು ಕಳುಹಿಸಲ್ಪಟ್ಟಿರುವ ದೇವರ ಸೇವಕರುಗಳನ್ನು ಒಟ್ಟುಗೂಡಿಸಿ ಅವರ ಸಾಕ್ಷಿ ಮತ್ತು ಅವರ ಸೇವಾ ವರದಿಗಳು ಮತ್ತು ಅವರಿಂದ ಕೇಳುವಂಥ ಸಂದೇಶ, ಅದಕ್ಕಾಗಿ ಕರ್ತನೆ ಈ ದಿವಸವನ್ನು ನೀನು ಆಯೋಜಿಸ್ತೀರಿ, ಅದಕ್ಕಾಗಿ ಸ್ತೋತ್ರ. ಈ ಸಭೆಯವರಿಗೆ ಕೊಟ್ಟ ಆ ಒಂದು ಭಾರಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ಅನೇಕರ ಪ್ರಾರ್ಥನೆ ಮತ್ತು ಪ್ರಯತ್ನ ಇದರ ಹಿಂದೆ ಇದೆ. ಎಲ್ಲವೂ ನಿನ್ನ ಮಹಿಮೆಗಾಗಿ ನೀನು ನಡೆಸಿಕೊಡಬೇಕೆಂಬುದಾಗಿ ನಾವು ಕೇಳುವವರಾಗಿದ್ದೇವೆ. ಈ ದಿವಸಗಳಲ್ಲಿ 5 ಸೇವಕರಿಂದ ಸಾಕ್ಷಿ ಮತ್ತು ಅವರಿಂದ ಸಂದೇಶ ಕೇಳಲಿಕ್ಕಿರುವಾಗ ಕರ್ತನೆ, ಎಲ್ಲರಿಗೂ ಪರಸ್ಪರ ಪ್ರೋತ್ಸಾಹ ಮತ್ತು ಉತ್ಸಾಹ ಹುಮ್ಮಸ್ಸು ದೊರಕುವಂಥ ರೀತಿಯಲ್ಲಿ ಅದು ಜರುಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರತಿಯೊಬ್ಬ ಸೇವಕರನ್ನು ಅವರ ಕುಟುಂಬಗಳನ್ನು ಕರ್ತನೆ ನೀನು ಸುರಕ್ಷಿತವಾಗಿ ಇಲ್ಲಿ ತಲುಪಿಸಿದ್ದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ಸಹೋದರ ಜಾನ್ ಪ್ರಸಾದ್ ಬರಬೇಕಾಗಿದೆ, ಉಳಿದವರೆಲ್ಲ ಬಂದು ಸೇರಿದ್ದಾರೆ, ಅದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುವವರಾಗಿದ್ದೇವೆ. ಸ್ವಾಮಿ, ಈ 3 ದಿವಸ ನಿನ್ನ ಸಾನ್ನಿಧ್ಯದಲ್ಲಿ ನಾವು ಕುಳಿತು ನೀನು ಮಾಡಿದ ಮಹತ್ ಕಾರ್ಯಗಳನ್ನು ತಿಳಿದು ನಿನಗೆ ಸ್ತುತಿ ಸ್ತೋತ್ರ ಸಲ್ಲಿಸಲಿಕ್ಕೆ ಸಹಾಯ ಮಾಡು ಸ್ವಾಮಿ. ನಮಗೆ ನಿನ್ನ ಸಾನ್ನಿಧ್ಯ ಮತ್ತು ಪ್ರೋತ್ಸಾಹ ನಮಗೆ ಬೇಕಾಗಿದೆ. ನಮ್ಮೊಟ್ಟಿಗೆ ನೀನು ಮಾತನಾಡು, ಎಚ್ಚರಿಸು, ತಿದ್ದು, ಪ್ರೋತ್ಸಾಹಿಸು. ಹಾಗೆ ಕರ್ತನೆ, ಸೇವಾ ಕ್ಷೇತ್ರಕ್ಕೆ ಮರಳಿ ಭಾಳ ಉತ್ಸಾಹದಿಂದ ಕರ್ತನೆ ನಾವು ಹೋಗುವ ಹಾಗೆ ಸಹಾಯ ಮಾಡು. ಇಲ್ಲಿರುವ ಎಲ್ಲ ಪ್ರಿಯರನ್ನು ನೆನೆಸಿ ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ಅವರ ಪ್ರೀತಿ, ಅವರ ಪ್ರಾರ್ಥನೆ, ಅವರ ಸಹಾಯ, ಅವರ ಸಹಕರಣ ಎಲ್ಲದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ತನೆ, ನಿನ್ನ ದಾಸನಿಗಾಗಿ ಸ್ತೋತ್ರ. ಅವರು ಕೊಟ್ಟಿರುವ ಭಾರಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ಅವರನ್ನು ಕೂಡ ಕರ್ತನೆ ನೀನು ಆಶೀರ್ವದಿಸು. ಜವಾಬ್ದಾರಿ ಹೊತ್ತಿರತಕ್ಕಂಥ ಸಹೋದರರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಕೂಡ ಕರ್ತನೆ ನೀನು ಆಶೀರ್ವದಿಸು, ನಡೆಸು. ಈ ರೀತಿ ಕರ್ತನೆ, ಈ 3 ದಿವಸದ ಕೂಟಗಳ ಮೂಲಕ ನಿನ್ನ ನಮಗೆ ಮಾತ್ರ ಮಹಿಮೆ ಉಂಟಾಗಲಿ. ಬರುವವರು, ಹೋಗುವವರು, ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗುವವರು ಎಲ್ಲರನ್ನು ವಿಶೇಷವಾದ ರೀತಿಯಲ್ಲಿ ಕಾಯ್ದು ಕಾಪಾಡಬೇಕೆಂಬುದಾಗಿ ನಾವು ಬಿಡುತ್ತೇವೆ. ಅಂಧಕಾರ ಶಕ್ತಿಗಳ ಯಾವ ಕಾರ್ಯವೂ ಕೆಲಸ ಮಾಡದ ಹಾಗೆ ಕರ್ತನೆ ನೀನು ತಡೆ ಹಿಡಿದು ಲಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಿನ್ನ ಸಾನ್ನಿಧ್ಯದಲ್ಲಿ ಕೂಡಿ ಬರಲಿಕ್ಕೆ ನಮ್ಗೆ ಕೊಟ್ಟ ಸೌಭಾಗ್ಯಕ್ಕಾಗಿ ಸ್ತೋತ್ರ. ನಮ್ಮನ್ನು ನಿನ್ನ ಮುಂದೆ ತಗ್ಗಿಸುತ್ತೇವೆ. ನೀನೇ ಮಹಿಮೆ ಒಂದು ನಮ್ಮ ಕರ್ತನು ರಕ್ಷಕನೋಡು ಎನ್ನುವಾದ ಯೇಸು ಕ್ರಿಸ್ತನ ಅತಿ ಪವಿತ್ರವಾದ ನಾಮದಲ್ಲಿ ತಾಳ್ಮೆಯಿಂದ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೇಲೆ.
Good evening, may the name of the Lord be glorified. Psalms 96:1 says that, "Oh, sing unto the Lord a new song, sing unto the Lord all the earth." And let us form to be going to sing it, that His name alone be glorified. And the first song that we are singing is social. It reminds us, a powerful reminder of the finished work of the Lord Jesus on the cross. And it also tells us we were weak and helpless. He paid the price we could never pay. The song says, I hear the Savior say, "Thou strength in this small child of weakness, watch and pray. Find in me thine only Lord." Song that we're going to sing is a Kannada song. The song reminds us that true joy and strength is found in the presence of our Lord. As we sing, let us thank Him for His grace, love and faithfulness, and the praise and joyful hearts. And the next song that we're going to sing is a Kannada song called "Innaliye Santoshavu, Yesuve Nanna Anandavu, Hallelujah, Hallelujah, ಹಾಡು ಸ್ತುತಿಸುತ್ತಾ ಕೊಂಡಾಡುವೆನು ಎಂದೆಂದಿಗೂ." Santoshavu
Tamil song. It tells us about how Jesus is always good to us in every situation of our life. And as James 1:3 says that, consider it all joy, my brother, and when we go through persecution. It's a joy that we have in Lord Jesus Christ. It also tells us about in our struggles, pains, and tears of our life, He remains faithful and gives us a new life and a hope. And the next song is the Tamil song, Endha Deso Enikku Nallavar, Our Endrendrum Bodhumaanavar. Aabathil Vyadhiyil en Prayasangalil, Our Endrume Bodhumaanavar. And it's the same tune for a Kannada song, Nanna Yesu Nanage Uttama. Those who know the song, just please join with us. Amen.
yes, He is always enough for us. The next song we're going to sing is a Hindi song. It's a medley of different songs, and this song tells us about His faithfulness in our trials that we go through, and His goodness. And also, it also tells us about that in all our situations we have to give Him thanks and praise to Him. And, Bolo jai
Malayalam song, and this song tells us about a powerful invitation that we come as just to Jesus as we are. In our weakness, struggles and brokenness, His grace is enough. His arms are open and His presence gives us true refuge and tells us to experience how the Lord truly is. The next song is a Malayalam song. It says us, Varuvin Yeshuvanarigil, Etra Nallavan Tamichu Jarigil, Varuvin Krubagal Poliyum, Kurisin Narigil. So, those who are able, I request you to stand up and sing along with us and tells us, this song tells us how good He is. Those who are able, can please stand up and sing with us. Varuvin Yesuve Narigal
thank you for the singing team for the wonderful singing. ಈ ರೀತಿಯಾಗಿ ಸುಂದರವಾದ ಹಾಡನ್ನು ಹಾಡಿದಂಥ ತಂಡಕ್ಕೆ ನಾವು ಪೂಜೆಯನ್ನು ತಿಳಿಸುತ್ತೇವೆ. Even though they took little extra time, the singing is good. We thank God for that. ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಂಡರೂ ಸಹ ಒಳ್ಳೆಯ ಸಂಗೀತಗಳನ್ನು ಅವರು ಹಾಡಿದ್ದಾರೆ. They just finished only 5 songs. You can see that in the song book there are another 5 more songs. ನಾವು 5 ಸಂಗೀತಗಳನ್ನು ಮಾತ್ರ ಅವರು ಹಾಡಿದ್ದಾರೆ. ನಿಮ್ಮ ಕೈಲಿರುವಂತಹ ಪತ್ರ ನೋಡುವುದಾದರೆ ಇನ್ನೂ ಸಹ 5 ಸಂಗೀತಗಳು ಇರುತ್ತದಾಗಿದೆ. That 5 songs will be they are going to sing tomorrow. So those who are carrying the song sheet, please keep it safe and bring it tomorrow. ಇನ್ನು ಉಳಿದಿರುವಂತಹ 5 ಸಂಗೀತಗಳು ನಾಳೆ ಹಾಡಲಿಕ್ಕಿದ್ದಾರೆ. ನಿಮ್ಮ ಬಳಿ ಇರುವಂತಹ ಪತ್ರವನ್ನು ನಾಳೆ ಹಿಂತಿರುಗಿಸಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. Or if you keep it in your place, we can bring it for you tomorrow at site. ಒಂದು ವೇಳೆ ನಿಮ್ಮಲ್ಲಿ ನೀವು ಕೂತಿರುವಂತಹ ಜಾಗದಲ್ಲಿ ಬಿಟ್ಟು ಹೋಗುವುದಾದರೆ ನಾವು ನಾಳೆ ನಿಮಗೋಸ್ಕರವಾಗಿ ತರುವಂತರವಾಗಿದ್ದೇವೆ. Now it's time for brother Ajish, and he's going to share the testimony first. Then we are going to go for message. Brother Vijay will help us in translation. ಈ ಒಂದು ಸಮಯ ಸುಭಾಷಿತರ ಸಮಯ ಇರುತ್ತದಾಗಿದೆ. ಈ ಸಮಯದಲ್ಲಿ ಅವರು ಸಾಕ್ಷೀಕರಿಸುವಂತರಾಗಿದ್ದಾರೆ. ಅನಂತರವಾಗಿ ನಮಗೆ ವಾಕ್ಯ ಸಂದೇಶಿಸುವಂತದಾಗಿ ಸರ್ ವಿಜಯ್ ಅವರು ಇದರಲ್ಲಿ ಸಹ ಭಾಷಾಂತರದಲ್ಲಿ ಸಹಾಯ ಮಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. Shall we turn our attention to 1 Corinthians chapter 4 verse 1 and 2. ನಮ್ಮ ಒಂದು ಗಮನವನ್ನು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. 1 Corinthians chapter 4 verse 1 and 2. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿರುವವರೆಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆ ವಾರ್ತೆಯವರೆಂತಲೂ ಎಣಿಸಬೇಕು. ಹೀಗಿರಲು ಮನೆ ವಾರ್ತೆಯವನು ನಂಬಿಗಸ್ತನಾಗಿ ಕಂಡುಬರುವುದು ಅವಶ್ಯವಲ್ಲವೇ? ಓಕೆ, ನಂಬಿಗಸ್ತನಾಗಿ ಕಂಡುಬರುವುದು ಅಗತ್ಯವಲ್ಲವೇ? ಓಕೆ, if you are a Christian, ನೀನು ಕ್ರೈಸ್ತನಾಗಿದ್ದರೆ you are a steward. ನೀನು ಮನೆ ವಾರ್ತೆಯನ್ನು ಆಗಬೇಕು. If you are a truly born again person, definitely you are a steward of God. ನೀನು ನಿಜವಾಗಿ ಹೊಸದಾಗಿ ಹುಟ್ಟಿದಂತ ನೀನು ವ್ಯಕ್ತಿ ಆಗಿದ್ದರೆ ನೀನು ಮನೆ ವಾರ್ತೆಯನ್ನು ನೀನು ಆಗಿದ್ದೀರಿ. One day you will be called by God to give an account to the Lord. ಒಂದು ದಿವಸ ದೇವರಿಂದ ನೀನು ಕರೆಯಲ್ಪಟ್ಟು ಆ ಒಂದು ಲೆಕ್ಕ ವರದಿಯನ್ನ ದೇವರು ಅದನ್ನು ಕೇಳುವಂತ. I believe that will be taking place at the judgment seat of Christ. ನಾನು ಅದನ್ನು ನಂಬುತ್ತೇನೆ. ಕ್ರಿಸ್ತನ ನ್ಯಾಯಾಸನದ ಮುಂದೆ ಅದನ್ನು ನಾವು ಒಪ್ಪಿಸಬೇಕೆಂಬುದು. The words which we read says that if you understand you are a steward, you must be a faithful person. ಈಗ ನಾವು ಓದಿದ ವಾಕ್ಯ ಭಾಗದ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು, ನೀನು ಕ್ರೈಸ್ತನಾಗಿದ್ದರೆ ನೀನು ಮನೆ ವಾರ್ತೆಯನ್ನು ಆಗಿದ್ದೀ ಎಂಬುದಾಗಿ. In the Old Testament we can see many faithful stewards in the Old Testament. ಹಳೆ ಒಡಂಬಡಿಕೆಯಲ್ಲಿ ಅನೇಕ ನಂಬಿಗಸ್ತರಾದ ಮನೆ ವಾರ್ತೆಯವರನ್ನು ನಾವು ನೋಡ್ತೇವೆ. I will tell some example. Eliezer of Damascus, you know the steward of Abraham. ಅಬ್ರಾಹ್ಮನ ಆ ಒಂದು ನಂಬಿಗಸ್ತನಾದ ಸೇವಕನು ಅಥವಾ ಮನೆ ವಾರ್ತಿಕನು ಆದಂತ ಎಲಿಯಾಜರನ ಕುರಿತಾಗಿ ನೋಡ್ತೇವೆ. All the wealth of Abraham committed to this steward. ಅಬ್ರಾಹ್ಮನ ಎಲ್ಲಾ ಆಸ್ತಿಗೆ ಆತನು ಆ ಒಂದು ಎಲಿಯಾಜರನನ್ನ ಆತನು ಅಧಿಕಾರಿಯನ್ನಾಗಿ ಮಾಡಿದನು. Joseph was a steward in Potiphar house. Potiphar is entrusted all his property except his wife in the hand of Joseph. ಯೋಸೆಫನು ಆತನು ಪೋಟಿಫರನ ಮನೆಯಲ್ಲಿ ಆತನ ಎಲ್ಲಾ ಒಂದು ಮನೆಗೆ ಎಲ್ಲಾ ವಿಷಯದಲ್ಲಿ ಅಧಿಕಾರಿಯಾಗಿದ್ದನು, ಆತನ ಪತ್ನಿಯನ್ನು ಹೊರತುಪಡಿಸಿ. Later he became a steward of Pharaoh's house. In entire treasure of Egypt he became a steward. ಮುಂದೆ ನೋಡ್ತೇವೆ ಅದೇ ಯೋಸೆಫನು ಆತನು ಐಗುಪ್ತ ದೇಶದ ಆ ಒಂದು ಹೊರವನಿಗೆ ಆತನು ಮನೆ ವಾರ್ತೆಯನ್ನು ಆಗಿದ್ದು ನಂಬಿಗಸ್ತನಾಗಿದ್ದು ಆತನು ಮೇಲಾಧಿಕಾರಿಯಾಗಿ ಆತನಿದ್ದನು. Today I want to talk about 4 areas where God has given stewardship to us. ಈ ದಿನ ಸಾಯಂಕಾಲ ದೇವರು ತಾನೇ 4 ಕ್ಷೇತ್ರಗಳಲ್ಲಿ ನಮಗೆ ಮನೆ ವಾರ್ತಿಕರನ್ನಾಗಿ ಆತನು ಮಾಡಿದ್ದಾನೆ ಎಂಬ ಸಂಗತಿ ನಾನು ತಿಳಿಸಲಿಕ್ಕೆ Before going there, I will just say what is the definition of steward. ಆ ಒಂದು ಮನೆ ವಾರ್ತೆಯವರು ಎಂಬುದಕ್ಕೆ ಅರ್ಥ ಏನೆಂಬುದಾಗಿ ನಾವು ತಿಳ್ಕೊಳ್ಳೋಣ. Meaning is a house manager
or caretaker of someone else's property. ಬೇರೆಯವರ ಒಂದು ಆಸ್ತಿಗೆ ಅವರ ಆಸ್ತಿಗೆ ನಾವು ಜವಾಬ್ದಾರಿಕೆಯಾಗಿ ನಡೆದುಕೊಳ್ಳುವಂತದ್ದೇ ಅದು ಮನೆ A ವಾರ್ತೆ. steward can handle others' property as if my property, but he is a caretaker or manager, but not the owner. ಇಲ್ಲಿ ಬೇರೆಯವರ ಆಸ್ತಿಗೆ ಆತನು ಜವಾಬ್ದಾರಿಕನಾಗಿದ್ದುಕೊಂಡು ಆತನು ಅದನ್ನ ತನ್ನ ಆಸ್ತಿ ಎಂಬುದಾಗಿ ಆತನು ಎಣಿಸಿಕೊಂಡು ಆತನು ಕಾರ್ಯನಿರ್ವಹಿಸುವುದು, ಆದರೆ ಆತನು ಅದು ಸ್ವಂತದ್ದಲ್ಲ. Lord Jesus Christ told about 3 parables about stewardship. I hope you know. ಕರ್ತನಾದ ಯೇಸು ಕ್ರಿಸ್ತನ 3 ಸಾಮ್ಯಗಳನ್ನ ಈ ಮನೆ ವಾರ್ತೆಯ ಕುರಿತಾಗಿ ಆತನು ಹೇಳಿದನು, ಅದು ನಿಮಗೆ ಗೊತ್ತಿರಬಹುದು. Apostle Paul speaks about stewardship. We read this verse. There are another words also. ಈಗ ತಾನೇ ನಾವು ಓದಿದ ವಾಕ್ಯ ಭಾಗ ಅಪೊಸ್ತಲನಾದ ಪೌಲನು ಮನೆ ವಾರ್ತೆಯವರ ಕುರಿತಾಗಿ ಆತನು ಮಾತನಾಡುವಂತವನಾಗಿದ್ದಾನೆ. So steward is the one who is entrusted precious thing in his hand to do business. ಈ ಒಂದು ಮನೆ ವಾರ್ತೆಯವನ್ನ ಕೈಯಲ್ಲಿ ಆ ಒಂದು ಅಮೂಲ್ಯವಾದ ಸಂಗತಿಯನ್ನ ಆತನು ಕೊಡಲ್ಪಟ್ಟಿರುತ್ತದೆ ಆತನು ವ್ಯವಹರಿಸುವುದಕ್ಕಾಗಿ. So I would like to say 4 things what God has entrusted into our hand. ನಮ್ಮ ಕೈಗಳಲ್ಲಿ ಕೊಟ್ಟಂತ 4 ಸಂಗತಿಗಳ ಕುರಿತಾಗಿ ಆತನು ಆಸಕ್ತಿಯುಳ್ಳವನಾಗಿದ್ದಾನೆ. ಅದನ್ನ ನಾವು ನೋಡೋಣ. You know, when I say 4 things, don't think that only 4 he has entrusted into our hand. ನಾನು 4 ಎಂಬುದಾಗಿ ಹೇಳುವಾಗ 4 ಕೊಟ್ಟಿದ್ದಾರೆ ನಮ್ಮ ಕೈಗಳಲ್ಲಿ ಎಂಬುದಾಗಿ ಅರ್ಥವಲ್ಲ. God entrusted time or our life, our money or possession, talent, everything God is entrusted. That is true. ನಮ್ಮ ಜೀವಿತದಲ್ಲಿ ದೇವರು ಅನುಗ್ರಹಿಸಿದಂತಹ ಒಂದು ತಲಾಂತು ಮತ್ತು ಕೊಡಲ್ಪಟ್ಟಂತ ಜವಾಬ್ದಾರಿಗಳು, ಈ ಎಲ್ಲಾ ಸಂಗತಿಗಳು ಅದು ಅವಶ್ಯಕವಾಗಿದೆ, ನಿಜ. We all need to give an account for all these things one day, sure. ಒಂದು ದಿವಸ ಈ ಎಲ್ಲಾ ಸಂಗತಿಗಳಿಗೆ ನಾವು ಲೆಕ್ಕವನ್ನು ಒಪ್ಪಿಸಬೇಕು, ಅದು ಖಚಿತವಾದಂತದ್ದೇ. But Bible says there are something God has entrusted to believers only. All I think that is entrusted to all the people. These 4 things entrusted only to believers. ಇದು ವಿಶ್ವಾಸಿಗಳಿಗೆ ಮಾತ್ರವೇ ಈ ಸಂಗತಿಗಳು ಅದು ದೇವರು ಆತನ ಲೆಕ್ಕವನ್ನು ಒಪ್ಪಿಸುವಂತವನು ಕೇಳುವಂತವನಾಗಿದ್ದಾನೆ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. Why he entrusted these to us? So that we may do business with an eternal perspective. ನಾವು ನಿತ್ಯತ್ವದ ಆ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ಕೊಡಲ್ಪಟ್ಟಂತ ಸಂಗತಿಯನ್ನು ನಾವು ಅದನ್ನ ವ್ಯವಹರಿಸಬೇಕಾಗಿದೆ. I will say what are the 4 things, then we will go for explanation. 4 ಯಾವ ಸಂಗತಿಗಳೆಂಬುದಾಗಿ ನಾನು ತಿಳಿಸಿ ಅದಾದ ಮೇಲೆ ಅದರ ವಿವರಣೆಗೆ ಹೋಗುತ್ತೇನೆ. First one, God entrusted gospel into our hand. ಮೊದಲನೇದಾಗಿ ದೇವರು ಸುವಾರ್ತೆಯನ್ನು ನಮ್ಮ ಕೈಗಳಲ್ಲಿ ಆತನು ಕೊಟ್ಟಿದ್ದಾನೆ. ಮೊದಲನೇದಾಗಿ. Second one, God entrusted doctrines in our hands. ದೇವರು ತಾನು ಎರಡನೇ ಸಂಗತಿಯನ್ನ ಈ ಒಂದು ಬೋಧನೆಯನ್ನ ಅದನ್ನ ನಮ್ಮ ಕೈಗಳಲ್ಲಿ ಆತನು ಕೊಟ್ಟಿದ್ದಾನೆ. God entrusted spiritual gift to us. ನಮಗೆ ಆತ್ಮಿಕ ವರಗಳನ್ನ ಆತನು ದೇವರು ಅನುಗ್ರಹಿಸಿದ್ದಾನೆ. Finally, 4th one, God entrusted church into our hand. ದೇವರು ತನ್ನ ಸಭೆಯನ್ನ ನಮ್ಮ ಕೈಗಳಲ್ಲಿ ಆತನು ಕೊಟ್ಟಂತವನಾಗಿದ್ದಾನೆ. Don't forget gospel, doctrine, spiritual gift and the church. ಜ್ಞಾಪಕದಲ್ಲಿ ಇಟ್ಟುಕೊಳ್ಳ್ರಿ, ಆ ಒಂದು ಮೊದಲನೇದಾಗಿ ನಾವು ನೋಡ್ತೇವೆ ಸುವಾರ್ತೆ ಮತ್ತು ಆ ಒಂದು ಬೋಧನೆ ಮತ್ತು ಸಭೆ ಮತ್ತೆ ಇನ್ನೊಂದು ಆತ್ಮಿಕ ವರಗಳು. Maybe more than 4 may be there. I need to study more. But time being, we are studying about 4. ಇದಕ್ಕಿಂತ ಹೆಚ್ಚಾಗಿ ಇರಬಹುದು, ಇದಾವೆ, ಆದರೆ ನಾನು ಇವಾಗ ಸಮಯದ ಅಭಾವದಿಂದ 4 ಮಾತನ್ನು ನಿಮಗೆ ತಿಳಿಸ್ತೇನೆ. So first we will talk about gospel. ಮೊದಲನೇದಾಗಿ ಸುವಾರ್ತೆಯ ಕುರಿತಾಗಿ ನಾವು gospel is all the people we know. For all the people, God has given the gospel. ಸುವಾರ್ತೆಯಾದರೂ ಎಲ್ಲಾ ಜನರಿಗೆ ದೇವರು ಆತನು ಕೊಟ್ಟಿದ್ದಾನೆ, ಅದು ನಮಗೆ ಗೊತ್ತಿದೆ. But stewardship of the gospel not for all the people, but the people who believe the gospel. ಸುವಾರ್ತೆಯನ್ನು ನಂಬಿದಂತ ಜನರಿಗೆ ಮಾತ್ರವೇ ಈ ಒಂದು ಸುವಾರ್ತೆಗಳನ್ನ ಮನೆ ವಾರ್ತೆಗಳಾಗಿ ಅವರ ಕೈಗಳಲ್ಲಿ ದೇವರು. Without believing the gospel, you cannot be a steward of the gospel. ನೀನು ಸುವಾರ್ತೆಯನ್ನು ನಂಬದೆ ಹೊರತು ನೀನು ಆ ಒಂದು ಮನೆ ವಾರ್ತೆವನಾಗಿ ಆ ಒಂದು ಸುವಾರ್ತೆಗೆ ನೀನು ಇರಲಿಕ್ಕೆ ಸಾಧ್ಯವಿಲ್ಲ. Ephesians chapter 3 verse 2-1, Ephesians chapter 3 2-6
talking about the stewardship of gospel. ಆ ಸುವಾರ್ತೆಗೆ ನಾವು ಮನೆ ವಾರ್ತೆಯವರಾಗಿರಬೇಕೆಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ಅದನ್ನು ಓದುವಂತರಾಗಿದ್ದೇವೆ. Can you read 2 to 6 in Kannada? ಕನ್ನಡದಲ್ಲಿ ಮಾತ್ರ 2 ರಿಂದ 6 ವಾಕ್ಯಗಳನ್ನು ಓದ್ತೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2 ರಿಂದ 3ನೇ ವಾಕ್ಯ. ಯೆಹೋವೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿದ್ದೆಂಬುದನ್ನು ನೀವೇ ಕೇಳಿದ್ದೀರಲ್ಲ. ಅದರ ಕುರಿತು ನಾನು ಹಿಂದೆ ಸಂಕ್ಷಿಪ್ತವಾಗಿ ಬರೆದಿದ್ದೇನೆ. ಬರೆದವನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು. Paul says God has given a stewardship of grace to me. Verse 2. 2ನೇ ವಾಕ್ಯದಲ್ಲಿ ನೋಡ್ತೇವೆ, ಇಲ್ಲಿ ದೇವರು ತಾನೇ ಕೃಪೆಯಾಗಿ ಕೊಟ್ಟ ಕೆಲಸ ಅದು ಮನೆ ವಾರ್ತಿಕನಾಗಿ ಸುವಾರ್ತಿಗೆ ಮನೆ ವಾರ್ತಿಕನಾಗಿ ಎಂಬುದಾಗಿ. Verse 3 says it was a mystery. 3ನೇ ವಾಕ್ಯದಲ್ಲಿ ನೋಡ್ತೇವೆ ಅದೊಂದು ಗುಪ್ತವಾಗಿರುವಂತಹ ಒಂದು ಮರ್ಮವಾಗಿತ್ತು. Verse 5 says why it is a mystery. 5ನೇ ವಾಕ್ಯ ಹೇಳ್ತದೆ ಯಾಕೆ ಅದು ಮರ್ಮವಾಗಿತ್ತು ಎಂಬುದಾಗಿ. Because it is not known, it is not made known to other dispensation or other generation. It was not knowing, that's why it is a mystery. ಹಳೆ ಕಾಲದಲ್ಲಿ ಅಥವಾ ಬೇರೆ ಕಾಲಗಳಲ್ಲಿ ಯುಗಗಳಲ್ಲಿ ಇದರ ಕುರಿತಾಗಿ ಯಾವುದೇ ಒಂದು ಪುರಾವೆ ಗುರುಗಳು ಇಲ್ಲದಿರುವ ಕಾರಣದಿಂದ ಅದು ಮರ್ಮವಾಗಿತ್ತು. Old Testament salvation was there, but there is no gospel as the way we believe. That's why Paul says it was a mystery. Now it is revealed to me. ಹಳೆ ಒಡಂಬಡಿಕೆಯಲ್ಲಿ ಅದು ಆ ಒಂದು ಸುವಾರ್ತೆ ಅದು ಇತ್ತು, ಆದರೆ ನಾವು ಈಗ ನಂಬುವ ರೀತಿಯಲ್ಲಿ ಕೇಳಿ ನಂಬುವ ರೀತಿಯಲ್ಲಿ ಆ ರೀತಿಯಲ್ಲಿ ಅದು ಇರಲಿಲ್ಲ ರಕ್ಷಣೆಯೂ ಕೂಡ. It is revealed to the New Testament apostles and prophets. ಇದು ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರಿಂದ ಮತ್ತು ಪ್ರವಾದಿಗಳಿಂದ ನಮಗೆ ಅದು ತಿಳಿಸಲ್ಪಟ್ಟಿದೆ. Verse 6 says what is that mystery? 6ನೇ ವಾಕ್ಯ ಹೇಳ್ತದೆ ಆ ಒಂದು ಮರ್ಮ ಯಾವುದು. Everyone can become a child of God. ಯಾರಾದರೂ ಕೂಡ ದೇವರ ಮಕ್ಕಳಾಗಬಹುದು. Everyone can become a member of the church. ಯಾರಾದರೂ ಕೂಡ ಸಭೆಯ ಅಂಗಗಳಾಗಬಹುದು. Everyone can become a partaker of the promise of Christ through the gospel. ಸುವಾರ್ತೆ ಮೂಲಕವಾಗಿ ಕ್ರಿಸ್ತನೊಂದಿಗೆ ಪಾಲುಗಾರಿಕೆಯನ್ನು ಯಾರಾದರೂ ಹೊಂದಬಹುದು ಆಗಬಹುದು ಎಂಬುದಾಗಿ ತಿಳಿಸುತ್ತದೆ. Then Paul says this gospel, this stewardship of sharing the gospel, God is entrusted in my hand. ಈ ಒಂದು ಸುವಾರ್ತೆಯ ಮನೆ ವಾರ್ತಿಕರಾಗಿ ಅದು ನಾವು ನಂಬಿಗಸ್ತರಾಗಿರಬೇಕೆಂಬುದಾಗಿ ಅದು ನಮ್ಮ ಕೈಗಳಲ್ಲಿ ದೇವರು ಆಸಕ್ತಿಯುಳ್ಳವನಾಗಿ ಕೊಟ್ಟಿದ್ದಾನೆ. In relation to the gospel, I want to just remind 4 things about the gospel. ಸುವಾರ್ತೆಯ ಕುರಿತಾಗಿ 4 ಸಂಗತಿಗಳ ಅಂಶವನ್ನ ನಾನು ತಿಳಿಸ್ತೀನಿ. 4 great things about the gospel. ಸುವಾರ್ತೆಯ 4 ಉನ್ನತವಾದ ಕಾರ್ಯಗಳು. We have a great commission. ನಮಗೆ ಒಂದು ದೊಡ್ಡ ನಿಯೋಗ ಉಂಟು. You know why we are partaking the Lord's Supper? ಯಾಕೆ ನಾವು ಕರ್ತನ ಭೋಜನದಲ್ಲಿ ಪಾಲುಗಾರರಾಗಿ? If somebody asks you, you will say, our Lord said, you remember me. ಕರ್ತನು ತಾನೇ ಯಾರಾದ್ರೂ ಕೇಳಿದರೆ ನೀವು ಹೇಳುವಂತರಾಗಿರಿ, ಕರ್ತನು ತಾನು ಹೇಳಿದ್ದಾನೆ ನನ್ನನ್ನು ನೆನೆಸಿಕೊಳ್ಳುವುದಕ್ಕಾಗಿ ಹೀಗೆ ಮಾಡಿ ಎಂಬುದಾಗಿ. But I didn't see that much of enthusiasm when same Lord said, I have all authority over heaven and earth, therefore you go. People hesitate to take that command as the command of Lord's Supper. Say, ಆ ಒಂದು ಕರ್ತನ ಭೋಜನದಲ್ಲಿ ಇದ್ದಂತ ಆ ಒಂದು ಸಂಗತಿಯನ್ನೇ ಕರ್ತನು ತಾನೇ ಆತನು ಹೇಳಿದನು, ಭೂಲೋಕ ಪರಲೋಕದಲ್ಲಿ ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ನೀವು ಹೋಗಿ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಹೇಳುವಾಗ ಆ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. So great commission we are reading Matthew chapter 28:18 to 20. ದೊಡ್ಡ ನಿಯೋಗ ಆ ಒಂದು ಆಜ್ಞೆಯನ್ನ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಾಕ್ಯದಿಂದ ನಾವು ನೋಡ್ತೇವೆ. You don't need to read, I will tell. ನೀವು ಓದುವ ಅಗತ್ಯ. All authority in heaven and earth given unto me. ಎಲ್ಲಾ ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. Go therefore and make disciples. ನೀವು ಹೊರಟು ಹೋಗಿ ನನ್ನ ಸುವಾರ್ತೆಯನ್ನು ಸಾರಿ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ. Baptizing them in the name of the Father, Son and the Holy Spirit. ನಂಬುವವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸಿರಿ. Teaching them to observe all what I have command to you. ನಾನು ತಿಳಿಸಿದ ಎಲ್ಲಾ ಸಂಗತಿಗಳನ್ನ ಉಪದೇಶಗಳನ್ನ ಅವರಿಗೆ ಕಾಪಾಡಿಕೊಳ್ಳುವುದಕ್ಕೆ ನೀವು ಉಪದೇಶಿಸಿರಿ. I am with you always to the end of the age.
ನಾನು ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. Our Lord has all authority. ನಮ್ಮ ಕರ್ತನಿಗೆ ಎಲ್ಲ ಅಧಿಕಾರ ಉಂಟು. He said, all we can see 4 times is repeated. All authority, all nation, all I command you teach. I will be with you all time. ಆ ಎಲ್ಲಾ ಎಂಬಂತ ಸಂಗತಿನ ಎಲ್ಲಾ ಅಧಿಕಾರವು ಎಲ್ಲಾ ಒಂದು ಜನರನ್ನ ಎಲ್ಲಾ ಸುವಾರ್ತೆಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದೆ ಎಂಬುದಾಗಿ ಆತನು ತಿಳಿಸುವಂತ. Second thing about gospel I will tell, we have a great promise. ಎರಡನೇ ಸಂಗತಿ ಸುವಾರ್ತೆ ಕುರಿತಾಗಿ ನಮಗೆ ದೊಡ್ಡ ಒಂದು ವಾಗ್ದಾನ ಉಂಟು. Actually it is a fulfilled promise. ಅದು ಒಂದು ನೆರವೇರಿಸಲ್ಪಟ್ಟಂತಹ ಒಂದು ವಾಗ್ದಾನವಾಗಿದೆ. No, we all believe that when we believe the Lord Jesus Christ, Holy Spirit, God has given the gift of Holy Spirit. This Holy Spirit is in our heart. We believe that. ನಾವು ಯಾವಾಗ ಕರ್ತನಾದ ಯೇಸು ಕ್ರಿಸ್ತನ ನಂಬುವಾಗ ನಮ್ಮ ಹೃದಯದಲ್ಲಿ ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮನು ಆತನು ನೆಲೆಗೊಂಡುವಂತನಾಗಿದ್ದಾನೆ. ಆ ಒಂದು ಉಡುಗೊರೆಯಾಗಿ ಆ ಪವಿತ್ರಾತ್ಮನು ಇದ್ದಾನೆ. If someone say you need to wait for the Holy Spirit, we will defend them and we will prove from the scripture we have the Holy Spirit. ಯಾರಾದರೂ ನಿಮಗೆ ಪರಿಶುದ್ಧಾತ್ಮನಿಗಾಗಿ ನೀವು ಕಾಯಬೇಕೆಂಬುದಾಗಿ ಹೇಳುವಂತವರಿಗೆ ನೀವು ಅವರನ್ನ ಎದುರಿಸಿ ನೀವು ಮಾತನಾಡಿ ಅದಕ್ಕೆ ಕುರಿತಾದಂತಹ ವಾಕ್ಯ ಭಾಗಗಳನ್ನು ತೋರಿಸಿ ನೀವು ಅದನ್ನು ದೃಢಪಡಿಸಿಕೊಳ್ಳಿ. Do you know what is the one of the great purpose of giving the Holy Spirit? ಆ ಒಂದು ಪರಿಶುದ್ಧಾತ್ಮನನ್ನು ಕೊಡುವಂತ ಆ ಒಂದು ದೊಡ್ಡ ಉದ್ದೇಶ ಏನಾಗಿದೆ ಗೊತ್ತಿದೆಯೋ? Acts chapter 1 verse 8 says, when you receive power, Holy Spirit will come upon you. You will be my witness to Jerusalem, Judea, Samaria and uttermost part of the earth. That is the purpose of Holy Spirit given to us. ಆ ಪರಿಶುದ್ಧಾತ್ಮನು ಕೊಡಲ್ಪಟ್ಟಂತ ಉದ್ದೇಶವನ್ನು ನಾವು ನೋಡುವಾಗ ಆ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮರಿಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕೆಂಬ ಉದ್ದೇಶದಿಂದಲೇ. We have a great responsibility. ಅದೇ ಸಂದರ್ಭದಲ್ಲಿ ನಮಗೆ ದೊಡ್ಡ ಜವಾಬ್ದಾರಿಕೆ ಉಂಟು. I will show one verse, 1 Corinthians. I will read 1 Corinthians chapter 9 verse 16 says like this. ಮೊದಲನೇ ಕೊರಿಂಥ 9ನೇ ಅಧ್ಯಾಯ 54ನೇ ವಚನ ಈ ರೀತಿಯಾಗಿರುತ್ತದೆ. If I preach gospel, that give me no ground of boasting. ನೀವು ಸುವಾರ್ತೆ ಸಾರುವುದರಲ್ಲಿ ನಾನು ಹೊಗಳುವುದಕ್ಕೆ ಏನು ಇಲ್ಲ ಎಂಬುದಾಗಿ ಆತನು ತಿಳಿಸುತ್ತಾನೆ. For necessity is laid upon me. ಆ ಒಂದು 9 verse 16. 1 Corinthians 9 verse 16. 9ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾನು ನೋಡಬಹುದು. Woe unto me if I do not preach the gospel. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ, ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. Paul says, if I preach gospel, nothing is there is nothing to boast. ಈ ಸುವಾರ್ತೆ ಸಾರುವುದರಲ್ಲಿ ನನಗೆ ಏನು ಅವನು ಹೊಗಳಿಕೊಳ್ಳೋದಕ್ಕೆ ಏನು ಇದಿಲ್ಲ ಎಂಬುದಾಗಿ. Suppose I purchase 10 kg of rice to my home and I am saying, oh, I purchased 10 kg rice. I will never do that. ನಾನು ನನ್ನ ಮನೆಗೋಸ್ಕರ 10 ಕೆಜಿ ಅಕ್ಕಿಯನ್ನು ತೆಗೆದುಕೊಂಡರೆ ನಾನು 10 ಕೆಜಿ ನನ್ನ ಮನೆಗೋಸ್ಕರ ಅಕ್ಕಿ ತೆಗೆದುಕೊಂಡೆ ಎಂಬುದಾಗಿ ನಾನು ಹೊಗಳಿಕೊಳ್ಳುವುದರಲ್ಲಿ ಯಾವುದೇ ಆಸ್ಪದ ಇರುವುದಿಲ್ಲ. Because it is my responsibility. ಅದು ನನ್ನ ಜವಾಬ್ದಾರಿಕೆ. Nothing to boast. ಅದರಲ್ಲಿ ಯಾವ ಹೊಗಳಿಕೊಳ್ಳುವುದಕ್ಕೆ In that way, if I didn't do that responsibility only, people will say, this man not taking care of the family. ಇದನ್ನ ಮಾಡದೇ ಇರುವಾಗ ಆ ಜವಾಬ್ದಾರಿಕೆಯನ್ನು ನಾನು ಮಾಡದೇ ಇರುವಾಗ ಜನರು ಅದನ್ನು ನೋಡಿ ತನ್ನ ಮನೆಯ ಜವಾಬ್ದಾರಿಕೆಯನ್ನು ತೆಗೆದುಕೊಳ್ತಾ ಇಲ್ಲ ಎಂಬುದಾಗಿ ಅವರು ಹೇಳ್ತಾರೆ. All clearly understand, it is my responsibility to share the gospel. Nothing to boast if I do something. Nothing to boast. It is my responsibility. If I didn't do, that is serious. That's what Paul says. ಇಲ್ಲಿ ಪೌಲನು ಆತನು ಹೇಳುವಂತದ್ದು ತನ್ನ ಜವಾಬ್ದಾರಿಕೆಯನ್ನು ತಿಳಿದವನಾಗಿ ಸುವಾರ್ತೆಯನ್ನು ಸಾರಲೇಬೇಕೆಂಬಂತ ನಿರ್ಬಂಧ ನನ್ನಲ್ಲಿ ಉಂಟು, ಅದನ್ನು ಸಾರದೇ ಇರುವಾಗ ನನಗೆ ಅದರ ಕುರಿತಾಗಿ ಚಿಂತೆ ಎಂಬುದಾಗಿ ಆತನು ಹೇಳ್ತಾನೆ. In Luke, we have a great parable. ಆ ಒಂದು ಲೂಕನ ಬರೆದ ಸುವಾರ್ತೆಯಲ್ಲಿ ದೊಡ್ಡ ಒಂದು ಸಾಮ್ಯವನ್ನು ನಾವು ನೋಡ್ತೇವೆ. You read later. I will tell what is the parable. ಆ ಒಂದು ಸಾಮ್ಯ ಏನೆಂಬುದಾಗಿ ನಾನು ಹೇಳ್ತೇನೆ. ಆಮೇಲೆ ಓದಿ. Luke chapter 19 verse 12 onwards, we are reading about a parable. A noble man has 10 talents. ಇಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ಅಲ್ಲಿ ನಾವು ನೋಡ್ತೇವೆ ಒಬ್ಬ ವ್ಯಕ್ತಿಯಲ್ಲಿ 10 ತಲಾಂತು ಇರುವುದನ್ನು ನಾವು ನೋಡ್ತೇವೆ. Noble, he is distributing that 10 talent to his servants equally. We are reading in that parable. ಆ ಒಂದು ಸಾಮ್ಯದಲ್ಲಿ ಆ ಒಂದು ತಲಾಂತನ್ನ ಯಜಮಾನನು ಆತನು ತನ್ನ ಸೇವಕರಿಗೆ 3 ಜನ ಸೇವಕರಿಗೆ ಒಂದು ಸಮಾನವಾಗಿ ಕೊಡುವುದನ್ನು we know the other parable. 10 is giving, 5 is giving, 2 is giving. We know that one.
this parable our Lord says he is distributing all the servants equally this talent. ಈ ಬೇರೆ ಬೇರೆ ಸುವಾರ್ತೆಗಳಲ್ಲಿ ಅಲ್ಲಿ ನಾವು ನೋಡ್ತೇವೆ, ಕೆಲವೊಬ್ಬರಿಗೆ 5 2 1 ಈ ರೀತಿಯ ಕೊಡೋದು ನೋಡ್ತೇವೆ. ಆದರೆ ಈ ಒಂದು ಸಾಮ್ಯದಲ್ಲಿ ಆ ಒಂದು ಯಜಮಾನನು ತನ್ನ ಸೇವಕರಿಗೆ ಸಮಾನವಾಗಿ ಅವರಿಗೆ ತಲಾಂತನ್ನು ಹಂಚಿಕೊಡ್ತಾನೆ. He is telling that engage in this my business until I come. ನಾನು ಬರುವವರೆಗೂ ಈ ಸಂಗತಿಯನ್ನ ಅಥವಾ ಈ ತಲಾಂತನ್ನ ನೀವು ವ್ಯವಹಾರದಲ್ಲಿ ಹಾಕಿ ನೀವು ಅದನ್ನ ಬಳಸಿಕೊಳ್ಳ್ರಿ. I believe all of you believe the Lord Jesus Christ. God has given equally a responsibility each one of us, that is sharing the gospel. ನಾನು ನಂಬುತ್ತೇನೆ, ಕರ್ತನನ್ನ ನಂಬಿದಂತ ಎಲ್ಲಾ ಪ್ರಿಯರಿಗೆ ಆ ಒಂದು ಎಲ್ಲರಿಗೂ ಒಂದೇ ಒಂದು ಜವಾಬ್ದಾರಿಕೆ ಉಂಟು, ಆ ಒಂದು ಸುವಾರ್ತೆ ಸಾರುವುದಕ್ಕಾಗಿ. Let Lord help each one of us to do that responsibility. ಆ ದೇವರು ತಾನೇ ಸಹಾಯಿಸಲಿ ಆ ಒಂದು ಜವಾಬ್ದಾರಿಯನ್ನ ನಾವು ಮಾಡ್ಲಿಕ್ಕೆ ಆಗುವಂತೆ. We have a great commission, we have a great promise, we have a great responsibility and a great parable in relation to the gospel. ಆ ಸುವಾರ್ತೆಯ ಒಂದು ವಿಷಯದಲ್ಲಿ ನಾವು ನೋಡ್ತಾ ಬಂದೆವು, 4 ಸಂಗತಿಗಳನ್ನ ನಾವು ನೋಡ್ತಾ ಬಂದೆವು, ದೊಡ್ಡ ಒಂದು 4 ಸಂಗತಿಗಳನ್ನ. Second thing, God entrusted into our hand doctrine. God entrusted to our hand. ಎರಡನೇದಾಗಿ ದೇವರು ತಾನೇ ಬೋಧನೆಯನ್ನ ನಮ್ಮ ಕೈಗಳಲ್ಲಿ ನಮ್ಮ ವಶದಲ್ಲಿ ಕೊಟ್ಟಿದ್ದಾರೆ. Shall we turn our attention to Jude 3? ಯೂದನ ಪತ್ರಿಕೆ 3ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವನ್ನು ತಿರುಗಿಸೋಣ. You can read in Kannada. ಕನ್ನಡದಲ್ಲಿ ನಾವು ಅದನ್ನು ಓದೋಣ. ಯೂದನ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. Here Jude says God entrusted faith to us. ಇಲ್ಲಿ ಯೂದನ ಆತನು ಬರೆಯುತ್ತಾನೆ, ನಮ್ಮ ಜೀವಿತದಲ್ಲಿ ನಂಬಿಕೆಯ ಅದು ಅಗತ್ಯವಾಗಿದೆ ಎಂಬುದಾಗಿ ಆತನು. Actually it is not believing faith action, not that faith. ಆ ಒಂದು ನಂಬಿ ರಕ್ಷಣೆ ಹೊಂದುವಂತ ಆ ನಂಬಿಕೆ ಕುರಿತಾಗಿ ಹೇಳ್ತಾ ಇಲ್ಲ. It is talking about truth or the doctrine that is entrusted to our hand, that is in view in this verse. ಈ ಒಂದು ವಾಕ್ಯದ ದೃಷ್ಟಿಕೋನ ಆ ಒಂದು ಸತ್ಯವಾಗಿರುವಂತ ಸತ್ಯಾಂಶವುಳ್ಳಂತ ಆ ಸ್ವಸ್ಥ ಬೋಧನೆ ಕುರಿತಾಗಿ ಅದರ ನಂಬಿಕೆ ನಿಮ್ಮಲ್ಲಿ ಇರಬೇಕೆಂಬುದಾಗಿ ಆತನು ತಿಳಿಸ್ತಾನೆ. We read the beginning 1 Corinthians chapter 4 verse 1. We are the stewards of mysteries of God, Paul said. ಮೊದಲನೇದಾಗಿ ನಾವು ನೋಡ್ತಾ ಬಂದೆವು, ದೇವರು ತಾನೇ ಮನೆ ವಾರ್ತೆಯವರಾಗಿ ನಮ್ಮ ಕೈಯಲ್ಲಿ ಇರುವಂತ ಸಂಗತಿಯನ್ನ ಅದನ್ನ ಮರ್ಮವಾಗಿ ಆತನ ಮುಂದೆ ಇಟ್ಟಿದ್ದೇನೆ ಎಂಬುದಾಗಿ. ದೇವರ ಮರ್ಮಗಳನ್ನ ಮನೆ ವಾರ್ತೆಯವರಾಗಿದ್ದೇವೆ ಎಂಬುದಾಗಿ. We are the stewards of mysteries of God, Paul said like this. ಆ ಒಂದು ದೇವರ ಮರ್ಮಗಳಿಗೆ ನಾವು ಮನೆ ವಾರ್ತೆಯವರಾಗಿ ಇದ್ದೇವೆ ಎಂಬುದಾಗಿ ಪೌಲನು. He is talking about doctrine also included there. ಅದರಲ್ಲಿ ಈ ಒಂದು ಬೋಧನೆಗಳು ಕೂಡ ಒಳಗೊಂಡಂತದಾಗಿದೆ. From this verse, from Jude 3, I will just say 4 things about the doctrine. ಈ ಒಂದು ಯೂದನ ಪತ್ರಿಕೆ 3ನೇ ವಚನದಲ್ಲಿ ಪ್ರಕಾರ ಇದರಲ್ಲಿ ಕೂಡ ಇದರ 4 ಅಂಶಗಳನ್ನು ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. First thing, it is given by God. ಇದು ಮೊದಲನೇದಾಗಿ ಅದು ದೇವರಿಂದ ಕೊಡಲ್ಪಟ್ಟಿದೆ. 2 Peter 1 verse 21 says, no prophecy was ever produced by the will of man, but men spoke from God as they were carried by the Holy Spirit. ಮೊದಲನೇ ಪೇತ್ರ 2 ಪೇತ್ರ 1ನೇ ಅಧ್ಯಾಯ 21ನೇ ವಾಕ್ಯ ನೋಡ್ತೇವೆ. ಯಾವ ಪ್ರವಾದನೆ ವಾಕ್ಯವು ಅದು ಮನುಷ್ಯರಿಂದ ಬರದೆ ಅದು ದೇವರಿಂದಲೇ ದೇವರಾತ್ಮ ಪ್ರೇರಿತರಾಗಿ ಜನರು ಹೊಂದಿದ್ದನ್ನೇ ಅವರು ಬರೆದರು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. It is not human words, human writers were there, but it is the God is the one who is working behind this. ಇದನ್ನ ಬರೆದಂತವರು ಅವರು ಮನುಷ್ಯ ಮಾತ್ರದವರು ಆಗಿದ್ದರೂ ಕೂಡ ಇದನ್ನ ಬರೆಯುವುದಕ್ಕೆ ಪ್ರೇರೇಪಣೆ ಮಾಡಿದ್ದು ಅದು ದೇವರು ತಾನೇ ಆತನಾಗಿದ್ದಾನೆ. Holy Spirit has breathed out this word. We are reading 2 Timothy chapter 3 verse 16. ಆ ದೇವರ ವಾಕ್ಯವನ್ನು ಪರಿಶುದ್ಧಾತ್ಮನು ತಾನೇ ಉಸಿರಿಸಿದ ವಾಕ್ಯಗಳು ಎಂಬುದಾಗಿ ನಾವು ಇನ್ನೊಂದು ವಾಕ್ಯಗಳಲ್ಲಿ ನಾವು. That's what Jude says, faith entrusted to you so that you may contend for that. ಅದಕ್ಕೋಸ್ಕರವೇ ಯೂದನ ಆತನು ಇಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನೀವು ಹೋರಾಡುವುದು ಅವಶ್ಯವೆಂಬುದಾಗಿ ಆತನು ಬರೆಯುತ್ತಾನೆ. This Roman Catholic Church says,
church gave the Bible. Actually, Bible God gave it to the church, not church gave it to the people. ಇಲ್ಲಿ ನಾವು ರೋಮನ್ ಕ್ಯಾಥಲಿಕ್ ಜನರು ಅವರು ಹೇಳ್ತಾರೆ ಅಲ್ಲಿ ಆ ಒಂದು ಚರ್ಚ್ ಬೈಬಲ್ ಅನ್ನು ಕೊಟ್ಟಿದ್ದೆಂಬುದಾಗಿ ಅದು ತಪ್ಪಾದ ಕಲ್ಪನೆ. ಅದು ದೇವರ ವಾಕ್ಯ ಅಥವಾ ಸತ್ಯವೇದವು ಸಭೆಯನ್ನ ಅದು ಕೊಟ್ಟಿತು. In order to protect some their tradition, they are telling like that. But Bible says God given to the church this Bible in order to we may keep that. ಅವರ ಒಂದು ಆಚಾರ ಕರ್ಮ ಪದ್ಧತಿಗಳನ್ನು ಅವರು ಉಳಿಸಿಕೊಳ್ಳುವುದಕ್ಕೆ ಅವರು ಈ ರೀತಿಯಾಗಿ ಹೇಳ್ತಾರೆ. ಆದರೆ ನಿಜಾಂಶ ದೇವರ ವಾಕ್ಯವು ಅದು ಸಭೆಯನ್ನ ಕೊಟ್ಟಿತು. Jude says it is second thing. Jude says it is entrusted once for all. ಇಲ್ಲಿ ಎರಡನೇ ಸಂಗತಿ ಯೂದನಾಥನು ಹೇಳುವಂತದ್ದು ಒಂದೇ ಸಾರಿ ಒಪ್ಪಿಸಲ್ಪಟ್ಟಂತ ನಂಬಿಕೆ ಎಂಬುದಾಗಿ ನಾವು ನೋಡ್ತೇವೆ. I understand that meaning is truth will never change. Once given, it is truth that is always. ನಾನು ಅನಿಸಿಕೊಂಡಂತ ವಿಚಾರ ನಾನು ಹೇಳ್ತೇನೆ. ಇದು ನೋಡುವಾಗ ಒಂದೇ ಸಾರಿ ಒಪ್ಪಿಸಲ್ಪಟ್ಟದನ್ನು ಹೇಳುವಾಗ ಅದು ಸತ್ಯವು ಒಂದೇ ಸಾರಿ ಅದು ಹೇಳಲು. People will say one thing today, tomorrow they will change. God has given this doctrine one time, it is always that truth will be continued. ಜನರು ಈ ದಿನ ಒಂದು ಹೇಳ್ತಾರೆ, ನಾಳೆ ಇನ್ನೊಂದು ಹೇಳ್ತಾರೆ. ಆದರೆ ದೇವರಾದರೂ ಈ ಒಂದು ಬೋಧನೆಯನ್ನ ಆತನು ಒಂದೇ ಸಾರಿ ಕೊಟ್ಟಿದ್ದಾನೆ, ಅದು ಸತ್ಯವಾದದ್ದು, ಅದು ಒಂದೇ ಸಾರಿ. That's why this book is not changing. All the syllabus, all the books are revised and changing. But this book is always same, even though some translation you may become. But basic, this Bible no change. ಆದರೆ ಬೇರೆ ಪುಸ್ತಕಗಳಾದರೂ ಅದು ಕಾಲಾಂತರವಾಗಿ ಅದನ್ನ ಪುನರಾವರ್ತನೆ ಮಾಡ್ತಾರೆ ಅವರು, ಮತ್ತೆ ಇದನ್ನ ಅದರಲ್ಲಿ ಬದಲಾವಣೆಗಳನ್ನು ಮಾಡ್ತಾರೆ. ಆದರೆ ಈ ಒಂದು ದೇವರ ವಾಕ್ಯದಲ್ಲಿ ಅಥವಾ ಸತ್ಯವೇದದಲ್ಲಿ ಒಂದೇ ಸಾರಿ ಕೊಡಲ್ಪಟ್ಟಂತ ದೇವರ ವಾಕ್ಯದಲ್ಲಿ ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಭಾಷಾಂತರದಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು, ಆದರೆ ಮೂಲವಾದಂತ ಬೋಧನೆಯಲ್ಲಿ ಯಾವುದೇ ಒಂದು ತದ್ವಿರುದ್ಧ ಸಂಗತಿ ಇಲ್ಲ. Third thing, Jude says our responsibility is contend earnestly for this doctrine. ಈ ಒಂದು ಒಂದೇ ಸಾರಿ ಒಪ್ಪಿಸಲ್ಪಟ್ಟಂತ ಈ ಒಂದು ವಾಕ್ಯಕ್ಕೆ ನಾವು ಸಂಪೂರ್ಣ ಆಸಕ್ತರಾಗಿದ್ದು ನಡೆದುಕೊಳ್ಳಬೇಕೆಂಬುದಾಗಿ ಅಂತ ಹೇಳಲ್ಪಡುತ್ತದೆ. Okay, we need to contend earnestly for this doctrine. ಇದಕ್ಕಾಗಿ ನಾವು ಪ್ರಾಮಾಣಿಕವಾಗಿ ನಾವು ಇರಬೇಕೆಂಬುದಾಗಿ ಈ ಒಂದು ವಾಕ್ಯ ಹೇಳ್ತದೆ. Now we are living in a world of compromise. ನಾವು ಹೊಂದಾಣಿಕೆ ಮಾಡಿಕೊಳ್ಳುವಂತ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. Do you know what is the meaning of contend earnestly? ಆ ಒಂದು ಆಸಕ್ತಿಯಿಂದ ಅದನ್ನ ಕಾಪಾಡಿಕೊಳ್ಳ್ರಿ ಎಂಬುದಾಗಿ ಹೇಳುವುದರ ಅರ್ಥವೇನು? Root meaning is like this: fight with pain. ಒಂದು ನೋವಿನೊಡನೆ ನೀವು ಅದನ್ನ ಹೋರಾಡಿರಿ ಎಂಬುದಾಗಿ. As a soldier is fighting for his country with the enemies, that is the word used there. ಒಬ್ಬ ಸೈನಿಕನು ಆತನು ಆ ಯುದ್ಧದಲ್ಲಿ ತನ್ನ ಒಂದು ದೇಶವನ್ನು ಪ್ರತಿನಿಧಿಸುವುದಕ್ಕಾಗಿ ನೋವಿನೊಡನೆ ಹೋರಾಡುವ ಹಾಗೆ ಅದರ ಒಂದು ಅರ್ಥವನ್ನು ಕೊಡುವಂತ ರೀತಿ. Or another way, an athlete is running to win the prize for his country. That is the word used there, contend earnestly. ಇನ್ನೊಂದು ರೀತಿಯಲ್ಲಿ ನೋಡುವಾಗ ಒಬ್ಬ ಓಟಗಾರನು ತನ್ನ ದೇಶವನ್ನು ಪ್ರತಿನಿಧಿಸಿ ಆತನು ಗೆಲ್ಲಬೇಕೆಂಬುದಾಗಿ ಹೋರಾಡಿ ಓಡುವ ರೀತಿಯಲ್ಲಿ ಅದರ ಒಂದು ಅರ್ಥ ಇಲ್ಲಿ ಹೇಳಲ್ಪಟ್ಟಿದೆ. When Jude see people are compromising the truth, ಯೂದನು ನೋಡುವಾಗ ಜನರು ಈ ಒಂದು ಸತ್ಯಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವುದನ್ನು ನೋಡುವಾಗ he is writing his pen and writing a letter. No, you should not compromise. You stand for this doctrine. That is the theme of this episode. ಈ ಒಂದು ಪತ್ರಿಕೆಯನ್ನು ಬರೆಯುವಂತ ಉದ್ದೇಶ ಜನರು ಅವರು ಹೊಂದಾಣಿಕೆ ಮಾಡಿಕೊಳ್ಳುವುದನ್ನು ನೋಡಿ ಆತನು ಹಾಗೆ ಮಾಡಬಾರದೆಂಬುದಾಗಿ ಆತನು ಖಂಡಿತವಾಗಿ ಆತನು ಬರೆಯುವಂತನಾಗಿದ್ದಾನೆ ಈ ಪತ್ರಿಕೆ. You stand for what you know. ನೀನು ಏನು ತಿಳಿದಿದ್ದೀಯೋ ಅದಕ್ಕಾಗಿ ನೀನು ನಿಲುವನ್ನು ತೆಗೆದುಕೊಂಡು ನಿಂತುಕೊಳ್ಳು ಎಂಬುದಾಗಿ. If you know little, you stand for that little. ನೀನು ಸ್ವಲ್ಪವೇ ತಿಳಿದುಕೊಂಡಿದ್ದೀರಾ, ಆ ಸ್ವಲ್ಪ ತಿಳಿದುಕೊಂಡಿದ್ದಕ್ಕಾಗಿ ನೀನು ನಿಲುವನ್ನು ತೆಗೆದುಕೊಳ್ಳು. Fourth thing, ನಾಲ್ಕನೇ ಸಂಗತಿ, we need to give an account one day. If we know, judgment is pronounced for false teaching. ಆ ಒಂದು ತಪ್ಪಾದ ಬೋಧನೆಗೆ ಒಂದು ದಿವಸ ಒಂದು ನ್ಯಾಯ ತೀರ್ಪು ಅದು ಬರಲಿಕ್ಕಿದೆ ಎಂಬುದಾಗಿ. When you read this Jude epistle, remaining words you read, you will understand. ಆ ಮುಂದಿನ ವಾಕ್ಯಗಳನ್ನು ನೀವು ಓದುವಾಗ ನಿಮಗೆ ಅರ್ಥವಾಗ್ತದೆ. Jude is talking about false teacher. ಇಲ್ಲಿ ಯೂದನು ಆತನು ಆ ಒಂದು ಸುಳ್ಳು ಬೋಧನೆಯ ಕುರಿತಾಗಿ He is giving many examples of God judged when there is sin happen.
he is giving many examples. ಅನೇಕ ಉದಾಹರಣೆಗಳನ್ನ ದೃಷ್ಟಾಂತಗಳನ್ನು ತೆಗೆದುಕೊಂಡು ಪಾಪವನ್ನು ಮಾಡುವಾಗ ದೇವರು ಆತನು ನ್ಯಾಯ ತೀರಿಸ್ತಾನೆ ಎಂಬ ಸಂಗತಿಗಳನ್ನು ಆತನು ಇಲ್ಲಿ He is ನಮೂದಿಸುತ್ತಾನೆ. pronouncing that judgment to the false teacher. ಇಲ್ಲಿ Teachers. ಆ ಒಂದು ಬೋಧಕರಿಗೆ ಮಾತ್ರ ಆ ಒಂದು ನ್ಯಾಯ ತೀರ್ಪು ಎಂಬುದಾಗಿ ಆತನು ಹೇಳುವಂತನಾಗಿದ್ದಾನೆ. My dear believers, Bible says we need to give an account for this word of God, so we need to handle it carefully. ಆ ದೇವರ ವಾಕ್ಯವನ್ನ ನಾವು ಸರಿಯಾದ ರೀತಿಯಲ್ಲಿ ಅದನ್ನ ನಾವು ವ್ಯವಹರಿಸಬೇಕು ಮತ್ತು ಆ ಒಂದು ಎಚ್ಚರಿಕೆಯನ್ನು ಕೂಡ ಇಲ್ಲಿ ಹೇಳ್ತದೆ. Especially those who are teaching the word of God. ವಿಶೇಷವಾಗಿ ದೇವರ ವಾಕ್ಯವನ್ನ ಬೋಧಿಸುವವರಿಗೆ Paul ವಿಶೇಷವಾಗಿ said to Timothy, as a workman who should not be ashamed, you divide the word of God properly. ಇಲ್ಲಿ ಪೌಲನು ಆತನು ತಿಮೋಥಿಯನಿಗೆ ಆತನು ಹೇಳ್ತಾನೆ, ನೀನು ದೇವರ ವಾಕ್ಯವನ್ನ ಸರಿಯಾಗಿ ವಿಭಾಗಿಸಿ ಬೋಧಿಸುವುದಕ್ಕೆ ನೀನು ಶಕ್ತನಾಗಿ ಎಂಬುದಾಗಿ. Fourth thing I told about doctrine, it is given by God. ಇದು ದೇವರ ವಾಕ್ಯ ಅಥವಾ ಬೋಧನೆಯು ಅದು ದೇವರಿಂದಲೇ ಕೊಡಲ್ಪಟ್ಟಿದೆ. It is entrusted once for all. It is truth always. ಅದು ಒಂದೇ Unchanging truth. ಆ ಒಂದು ಬದಲಾವಣೆ ಇಲ್ಲದಂತ ಆ ಒಂದು ಸತ್ಯವಾಗಿದೆ. ಅದು ಒಂದೇ ಸಾರಿ ಒಪ್ಪಿಸಲ್ಪಟ್ಟಂತಹ ಒಂದು ಬೋಧನೆ ಆಗಿದೆ. We need to contend earnestly when compromise or false doctrine are all around. ಆ ಸುತ್ತಮುತ್ತಲು ಒಂದು ಸುಳ್ಳು ಬೋಧನೆ ಮತ್ತು ಹೊಂದಾಣಿಕೆ ಮಾಡಿಕೊಳ್ಳುವ ಸಂಗತಿಯಲ್ಲಿ ಇರುವಾಗ ನಾವು ಅದಕ್ಕೆ ನಾವು ಹೋಗಬಾರದು. Also remember, there is a judgment is waiting if we are not handle this word of God properly. ನಾವು ಈ ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸದೇ ಇದ್ದರೆ ನ್ಯಾಯ ತೀರ್ಪು ಬರಲಿಕ್ಕಿದೆ ಎಂಬುದಾಗಿ ಎಚ್ಚರಿಕೆ ಕೂಡ ಇರುತ್ತದೆ. Third thing, ಮೂರನೇ ಸಂಗತಿ, God, we already saw, God has entrusted gospel to us. ಮೊದಲನೇದಾಗಿ ದೇವರು ಸುವಾರ್ತೆ ಸಾರುವುದರಲ್ಲಿ ನಾವು ಆಸಕ್ತರಾಗಿರಬೇಕೆಂಬುದಾಗಿ ಅಪೇಕ್ಷಿಸ್ತಾನೆ. Second, God has entrusted doctrine to us. ಎರಡನೇ ಸಂಗತಿ, ದೇವರು ಆತನ ಬೋಧನೆಯಲ್ಲಿ ನಾವು ಆಸಕ್ತಿಯುಳ್ಳವರಾಗಿ. Third thing, God entrusted spiritual gift to us. ಮೂರನೇ ಸಂಗತಿ, ಆತ್ಮಿಕ ವರಗಳ ಕುರಿತಾಗಿ ಆತನು ಆಸಕ್ತಿಯುಳ್ಳವರಾಗಿ. Remember, we are steward of the spiritual gifts God has given to us. ನೀವು ನೆನಪು ಮಾಡಿಕೊಳ್ಳ್ರಿ, ನಾವು ಆತ್ಮಿಕ ವರಗಳನ್ನ ನಾವು ಕೊಡುವಾಗ ನಾವು ಮನೆ ವಾರ್ತಿಕರಾಗಿ ಇದ್ದೇವೆಂಬುದಾಗಿ ನಾವು ಜ್ಞಾಪಕ ಮಾಡಿ. First Peter 4 verse 10 says, we are, please read that verse only. First Peter 4 verse 10. ಮೊದಲನೇ ಪೇತ್ರ 4ನೇ ಅಧ್ಯಾಯ 10ನೇ ವಾಕ್ಯ. We are good stewards of God's grace, it says. ಮೊದಲನೇ ಪೇತ್ರನ ಬರೆದ ಪತ್ರಿಕೆ 4ನೇ ಅಧ್ಯಾಯ. ನೀವೆಲ್ಲರೂ ದೇವರ ವಿವಿಧ ಕೃಪೆ ವಿಷಯದಲ್ಲಿ ಒಳ್ಳೆಯ ಮನೆಮಾತರಾಗಿದ್ದು ಪ್ರತಿಯೊಬ್ಬರು ತಾನು ಹೊಂದಿದ ಕೃಪಾವರಗಳನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. Okay, we are here actually it is talking about gifts of God, because next words you will read that stewards of the gift of God. ದೇವರ ಆ ಒಂದು ಆತ್ಮಿಕ ವರಗಳ ಕುರಿತಾಗಿ ನೀವು ಮನೆ ವಾರ್ತಿಕರಾಗಿದ್ದೀರಿ ಎಂಬುದಾಗಿ ಮುಂದಿನ ವಾಕ್ಯಗಳಲ್ಲಿ ಅದನ್ನು ನೋಡ್ತೇವೆ. You have given spiritual gifts. ನಿಮಗೆ ಆತ್ಮಿಕ ವರಗಳನ್ನು ಕೊಡಲ್ಪಟ್ಟಿದೆ. I hope you know 4 passages in the Bible is talking about spiritual gifts. ಆತ್ಮಿಕ ವರಗಳ ಕುರಿತಾಗಿ 4 ವಾಕ್ಯ ಭಾಗಗಳು ಸತ್ಯವೇದದಲ್ಲಿ ಉಂಟು. I am not reading, it is talking about Ephesians chapter 4, 1 Peter 4. Remember, easy to remember, first 4 chapters. 4 ಅಧ್ಯಾಯಗಳು ನಿಮಗೆ ಗೊತ್ತಿರಬಹುದು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, 1 Peter 4. ಮೊದಲನೇ ಪೇತ್ರ 4ನೇ ಅಧ್ಯಾಯ, Then 12 chapter, Roman chapter 12 and 1 Corinthians chapter 12. ರೋಮ ಪತ್ರಿಕೆ 12ನೇ ಅಧ್ಯಾಯ ಮತ್ತು ಮೊದಲನೇ 1 Corinthians chapter 12. ಮೊದಲನೇ ಕೊರಿಂಥನ 12ನೇ ಅಧ್ಯಾಯ. I read all this passage and I also going to tell 4 things speedily. ಇದನ್ನ ನಾನು ಓದಿದ್ದೇನೆ, ಇದನ್ನ ನಾನು ವೇಗವಾಗಿ ಈ ಸಂಗತಿಗಳನ್ನು ಹೇಳ್ತೇನೆ. From these 4 passages, 4 things I will tell about spiritual gifts. ಆತ್ಮಿಕ ವರಗಳ ಕುರಿತಾಗಿ 4 ವಾಕ್ಯ ಭಾಗಗಳಿಂದ 4 ಸಂಗತಿಗಳನ್ನು ನಾನು ವಿವರಿಸ್ತೇನೆ. 1 Peter 4 verse 10 says, it is give by the grace of God. ಇದು ದೇವರ ಕೃಪಾ ವರಗಳು ದೇವರಿಂದಲೇ ನಮಗೆ ಒದಗಿ ಬಂದಿದೆ ಎಂಬುದಾಗಿ ಅದು ಹೇಳ್ತದೆ. It is it is a gift. It is by grace of God, not based upon our qualification. God is giving us by His grace. ನಮ್ಮ ಒಂದು ಶಕ್ತಿ ಸಾಮರ್ಥ್ಯದ ಇದರಲ್ಲಿ ಒಳಗೊಂಡಿಲ್ಲ. ದೇವರ ಕೃಪಾ ವರಗಳು ಅದರ ಉಚಿತವಾದ ಉಡುಗೊರೆಯಾಗಿ ಈ ಆತ್ಮಿಕ ವರಗಳು ಇದೆ. When a person born again, he is getting the spiritual gift already. ಒಬ್ಬ ವ್ಯಕ್ತಿ ಆತನು ಹೊಸದಾಗಿ ಹುಟ್ಟಿದ ತಕ್ಷಣವೇ ಆತನಿಗೆ ಆತ್ಮಿಕ ವರ ಅದು ಕೊಡಲ್ಪಡುತ್ತದೆ. Second thing, we are reading about Roman chapter 12 verse 4.
God the Father has given spiritual gift to the believers. ರೋಮ ಪತ್ರಿಕೆ 12ನೇ ಅಧ್ಯಾಯ 4ನೇ ವಾಕ್ಯ ಹೇಳ್ತದೆ, ದೇವರು ತಾನೇ, ತಂದೆಯಾದ ದೇವರು ನಮಗೆ ಆತ್ಮಿಕ ವರಗಳನ್ನ ವಿಶ್ವಾಸಿಗಳಿಗೆ ಆತನು ಕೊಟ್ಟಿದ್ದಾನೆ. It is the gift of the God the Father according to Romans chapter 12 verse 4. ರೋಮ ಪತ್ರಿಕೆ 12ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ಅದನ್ನು ನೋಡ್ತೇವೆ, ಆತ್ಮಿಕ ವರಗಳ ಕುರಿತಾಗಿ. 1 Corinthians chapter 12 we are reading that God the Holy Spirit is distributing the spiritual gift to each one. ಮೊದಲನೇ ಕೊರಿಂಥ 12ನೇ ಅಧ್ಯಾಯದಲ್ಲಿ ನಾವು 11ನೇ ವಾಕ್ಯದಲ್ಲಿ ನೋಡ್ತೇವೆ, ದೇವರ ಆತ್ಮನು ತಾನೇ ಪ್ರತಿಯೊಬ್ಬರಿಗೂ ಈ ಆತ್ಮಿಕ ವರಗಳನ್ನ ಅವರವರಿಗೆ ಅದು ಹಂಚಿಕೊಡುತ್ತಾನೆ ಎಂಬುದಾಗಿ. So according to 1 Corinthians 12, God the Holy Spirit giving the spiritual gift as He wills. ದೇವರ ಆತ್ಮನು ತಾನೇ ಆತನ ಚಿತ್ತಕ್ಕನುಸಾರವಾಗಿ ಪ್ರತಿಯೊಬ್ಬರಿಗೆ ಆತ್ಮಿಕ ವರಗಳನ್ನ ಅವರವರಿಗೆ ಹಂಚಿಕೊಡುತ್ತಾನೆ. Since each one means everyone received a spiritual gift, at least one gift you have, please remember. ಎಲ್ಲರಿಗೂ ಕೂಡ ಆತ್ಮಿಕ ವರಗಳು ಅದು ಒಂದಕ್ಕಿಂತ ಹೆಚ್ಚಾಗಿದೆ. ಪ್ರತಿಯೊಬ್ಬನಿಗೂ ಕೂಡ ಕನಿಷ್ಠ ಪಕ್ಷ ಒಂದು ವರವಾದರೂ ಅದು ಇರುವಂತದ್ದಾಗಿದೆ. Ephesians chapter 4 verse 7 is talking, it is the ascended Christ given the spiritual gift to the believer. ಎಫೆಸ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನು ತಾನೇ ಆತನ ಆತ್ಮಿಕ ವರಗಳನ್ನ ಆತನು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. Actually he is taking a quotation from the psalm. ಆತನು ಕೀರ್ತನೆ ಭಾಗದಿಂದ ಆ ವಾಕ್ಯವನ್ನು ತೆಗೆದುಕೊಳ್ಳುತ್ತಾನೆ. He is telling that quotation in psalm is talking about Lord Jehovah coming down in the Mount Sinai. ಆ ಒಂದು ಸೀನಾಯಿ ಬೆಟ್ಟದಿಂದ ಯೆಹೋವನು ತಾನೇ ಆತನು ಬರುತ್ತಾನೆ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದು he saved the captives who are in Egypt. ಐಗುಪ್ತ ದೇಶದಲ್ಲಿ ಬಂಧನದಲ್ಲಿ ಅಥವಾ ದಾಸತ್ವದಲ್ಲಿ ಇದ್ದಂತ ಜನರನ್ನು ಆತನು ಬಿಡಿಸುತ್ತಾನೆ. He brought back them. ಅವರನ್ನ ತಿರುಗಿ ಮಾಡುತ್ತಾನೆ to the Sinai mountain. ಆ ಒಂದು ಸೀನಾಯಿ ಬೆಟ್ಟಕ್ಕೆ. Then he gave gift, that is material gift is talking prosperity, blessing, all the giving gift. ಅಲ್ಲಿ ಭೌತಿಕವಾದಂತ ಆ ಒಂದು ಆಶೀರ್ವಾದಗಳು ಉಡುಗೊರೆಗಳ ಕುರಿತಾಗಿ ಅಲ್ಲಿ ಮಾತನಾಡುವುದು. Same quotation he is telling about Jesus Christ who is coming from heaven and into this lower part this year. ಇಲ್ಲಿ ಅದೇ ರೀತಿಯಲ್ಲಿ ಹೋಲಿಕೆಯಾಗಿ ಕರ್ತನಾದ ಯೇಸು ಕ್ರಿಸ್ತನ ಆತನು ಆ ಪರಲೋಕದಿಂದ ಆತನು ಇಳಿದು ಬಂದು ಆತನು ಉಡುಗೊರೆಯನ್ನು ಕೊಡ್ತಾನೆ. He died on the cross of Calvary and defeated all his enemies. ಆತನು ತನ್ನ ಪ್ರಾಣವನ್ನ ಕಲ್ವಾರಿ ಕ್ರೂಜದಲ್ಲಿ ಆತನು ಕೊಟ್ಟು ಎಲ್ಲಾ ಒಂದು ವೈರಿಗಳನ್ನು ಆತನು ನಾಶ ಮಾಡಿದನು. He risen again, ascended to the glory and give the spiritual gift. ಆತನು ಮರಣದಿಂದ ಮೃತ್ಯುಂಜಯನಾಗಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ಆ ಒಂದು ಆತ್ಮಿಕ ವರಗಳನ್ನ ಆ ವಿಶ್ವಾಸಿಗಳಿಗೆ ಕೊಟ್ಟನು. Someone give you gift, how you will keep that? ಯಾರಾದ್ರೂ ನಿಮಗೆ ಉಡುಗೊರೆ ಕೊಡುವುದಾದ್ರೆ ನೀವು ಅದನ್ನ ಹೇಗೆ ನೀವು ಇಟ್ಟುಕೊಳ್ಳುತ್ತೀರಿ? Children are getting gift in the annual day and all. They are considering that is a precious thing and then taking the showcase and all, ವಾರ್ಷಿಕೋತ್ಸವ ಮಕ್ಕಳು ಅವರಿಗೆ ಉಡುಗೊರೆ ಸಿಕ್ಕುವಾಗ ಇದು ನನಗೆ ತುಂಬಾ ಅಮೂಲ್ಯವಾದದ್ದೆಂಬುದಾಗಿ ಅವರು ತುಂಬಾ ಜಾಗರೂಕತೆಯಿಂದ ಅದನ್ನ ಕಾಪಾಡುತ್ತಾರೆ. So these words are says God the Father, God the Son, God the Holy Spirit given the gift to the believers. How much seriously we need to find our gift and to use that gift for the glory of God. ಈ ವಾಕ್ಯಗಳು ನಮಗೆ ತಿಳಿಸುವಂತದ್ದು, ತಂದೆಯಾದ ದೇವರು, ಕರ್ತನಾದ ಯೇಸು ಕ್ರಿಸ್ತನ ಮಗನಾದ ದೇವರು, ಪರಿಶುದ್ಧಾತ್ಮನಾದ ದೇವರು ಆತನು ನಮಗೆ ಕೊಡುವ ಈ ಉಡುಗೊರೆಗಳು ಅದು ಎಷ್ಟು ಅಮೂಲ್ಯವಾಗಿದೆ, ಅದನ್ನ ನಾವು ಎಷ್ಟಾಗಿ ಅದನ್ನ ಜಾಗರೂಕತೆಯಿಂದ ನಾವು ಕಾಪಾಡಬೇಕು. Remember, we are the stewards of God's gift. We need to give an account one day the spiritual gift we have received. ಆ ದೇವರ ಆತ್ಮನು ಕೊಡುವಂತಹ ಈ ಆತ್ಮಿಕ ವರಗಳಿಗೆ ನಾವು ಮನೆ ವಾರ್ತಕರಾಗಿದ್ದೇವೆ, ಅದರಲ್ಲಿ ನಾವು ಯಾವ ರೀತಿಯಲ್ಲಿ ವ್ಯವಹರಿಸಿದ್ದೇವೆ ಎಂಬುದಾಗಿ ಒಂದು ದಿವಸ ನಾವು ಲೆಕ್ಕ ಕೊಡಬೇಕಾಗ್ತದೆ. Now fourth thing what God has entrusted to our hand, ನಮ್ಮ ಕೈಗಳಲ್ಲಿ ದೇವರು ಕೊಟ್ಟಂತಹ ನಾಲ್ಕನೇ ಸಂಗತಿ, Titus chapter 1 verse 7. It is talking Titus 1 verse 7 says like this. ತೀತನ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, And overseers as God's steward must be above reproach. ಅಲ್ಲಿ ನಾವು ನೋಡ್ತೇವೆ, ಯಾಕೆಂದರೆ ಸಭಾಧ್ಯಕ್ಷನು ದೇವರ ಮನೆ ವಾರ್ತವ್ಯನಾಗಿರುವುದರಿಂದ ನಿಂದಾರಹಿತನಾಗಿರಬೇಕು. Okay, here says an overseer or an elder is a steward of God. ಒಬ್ಬ ಸಭಾಧ್ಯಕ್ಷನು ಆತನು ಮನೆ ವಾರ್ತಕನಾಗಿ ಆತನು ಇರುವಂತನಾಗಿದ್ದಾನೆ. If an overseer
is a steward of God, what God has entrusted into his hand. ಸಭಾಧ್ಯಕ್ಷನು ಆತನ ಮನೆ ವಾರ್ತವನು ಆಗಿರುವುದಾದರೆ ದೇವರು ಆತನಿಂದ ಅಪೇಕ್ಷಿಸುವ ಸಂಗತಿಗಳಾದರೇನು? What God has entrusted his hand. ಆತನ ಕೈಗಳಲ್ಲಿ ಏನು ಒಪ್ಪಿಸಿಕೊಡುವಂತನಾಗಿದ್ದಾನೆ. We know that is talking about church. We know. ನಮಗೆ ಗೊತ್ತಿದೆ ಅದರ ಅರ್ಥ ಸಭೆಯನ್ನೆಂಬುದಾಗಿ. Even Hebrew chapter 13 verse 17 says, obey your leaders and submit to them because they are keeping watch over your soul. ಅಲ್ಲಿ ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಿಮ್ಮ ಸಭಾ ನಾಯಕರಿಗೆ ಮಾತುಗಳನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ, ಅವರು ಲೆಕ್ಕ ಒಪ್ಪಿಸಬೇಕಾದ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನೋಡ್ತೇವೆ. I have 5 minutes left and I am going to tell 4 things about the elder of an assembly. ಸಭೆಯ ಹಿರಿಯರ ಕುರಿತಾಗಿ ನಾನು 4 ಸಂಗತಿಗಳನ್ನು ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. Number 1, becoming a steward in the house of God, it is the greatest work you can desire. ನೀವು ಅಪೇಕ್ಷಿಸತಕ್ಕ ಅಥವಾ ನೀವು ಮಾಡತಕ್ಕಂತ ಸಭೆಯಲ್ಲಿ ಇದ್ದುಕೊಂಡು ಮಾಡತಕ್ಕಂತ ಶ್ರೇಷ್ಠವಾದಂತ ಕೆಲಸ ಈ ಒಂದು ಸಭಾನಾಯಕ ಕೆಲಸವಾಗಿದೆ. ನಿಮಗೆ ಅಪೇಕ್ಷಿಸಬಹುದಾದ ದೊಡ್ಡ ಕೆಲಸ ಇದಾಗಿದೆ. ಓಕೆ, you know what is the precious thing God has in this world? Do you know? ದೇವರು ಅಪೇಕ್ಷಿಸತಕ್ಕಂತ ದೊಡ್ಡ ಕೆಲಸ ಈ ಭೂಮಿ ಮೇಲೆ ಯಾವುದು ಗೊತ್ತಿದೆಯೋ? It is the house of God. ಅದು ದೇವರ ಮನೆ ಅಥವಾ ಸಭೆ. First Timothy 3:15, you know, ದೇವರ ಮನೆಯಲ್ಲಿ ಹೇಗೆ? Okay, it is the house of God says, it is my home. ಆ ದೇವರ ಮನೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯನ್ನು ನೀವು ತಿಳಿದುಕೊಳ್ಳ್ರಿ ಎಂಬುದಾಗಿ ದೇವರು ತಾನೇ ಅದು ನನ್ನ ಮನೆ ಎಂಬುದಾಗಿ ಆತನು ಹೇಳ್ತಾನೆ. Acts of Apostles chapter 20 says, it is the house of God purchased by his own blood. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆ ಎಂಬುದಾಗಿ ಅಲ್ಲಿ ದೇವರು ಹೇಳೋದನ್ನು ನೋಡ್ತೇವೆ. There are many institutions in this world, maybe the parliament or many things may be in this world. ಈ ಲೋಕದಲ್ಲಿ ಅನೇಕ ಒಂದು ಸಂಘ ಸಂಸ್ಥೆಗಳು ಮತ್ತು ಪಾರ್ಲಿಮೆಂಟ್ ದೊಡ್ಡ ಒಂದು ಈ ರೀತಿಯಲ್ಲಿ ಇರುವಂತದ್ದಾಗಿದೆ. But in the eyes of God, greatest thing, that is the church of God. ದೇವರ ದೃಷ್ಟಿಯಲ್ಲಿ ದೊಡ್ಡ ಸಂಗತಿ ಯಾವುದಾದ್ರೂ ಇರುವುದಾದ್ರೆ ಅದು ದೇವರ ಮನೆ, ಅದು ಸಭೆ ಆಗಿದೆ. That's why 1 Timothy chapter 3 verse 2 says, if anyone aspire the office of a elder, he desire a noble task. ಮೊದಲನೇ ತಿಮೋಥಿ ಬರೆದ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಯಾರಾದರೂ ಒಬ್ರು ಅಪೇಕ್ಷಿಸತಕ್ಕಂತ ಯಾವುದಾದ್ರೂ ದೊಡ್ಡ ಕೆಲಸ ಇರುವುದಾದ್ರೆ ಅದು ಸಭೆಯ ನಾಯಕತ್ವ ಎಂಬುದಾಗಿ, ಸಭಾಧ್ಯಕ್ಷರು ಎಂಬುದಾಗಿ. You desire this work, I want to serve the church of God. It is good desire, godly desire. ಇದು ದೇವರು ಒಳ್ಳೆ ಒಂದು ಅಪೇಕ್ಷಿಸತಕ್ಕಂತ ಒಂದು ಕೆಲಸವಾಗಿದೆ, ಅದೊಂದು ಕೆಲಸವಾಗಿದೆ. No company will not any big work not equal with this work, because it is a steward of God's house. ಆ ದೊಡ್ಡ ಕಂಪನಿಯಲ್ಲಿ ನೀವು ಕೆಲಸ ಮಾಡೋದಕ್ಕಿಂತಲೂ ಕೂಡ ಅದಕ್ಕಿಂತ ದೊಡ್ಡ ಕೆಲಸ ಇದಾಗಿದೆ. ಯಾಕಂದ್ರೆ ದೇವರ ಆ ಒಂದು ಸಭೆಯಲ್ಲಿ ಮನೆ ವಾರ್ತವರಾಗಿ ನೀವು ಮಾಡುವಂತ ಕೆಲಸ. Second thing about eldership I want to tell, you need some qualification for this work. ಈ ಒಂದು ಸಭೆಯ ಹಿರಿಯತನಕ್ಕೆ ಇರುವಂತ ಎರಡನೇ ಸಂಗತಿ, ನಿಮಗಿರುವಂತ ಕೆಲವು ಆ ಒಂದು ಅರ್ಹತೆಗಳ ಕುರಿತಾಗಿ ಅದು ಮಾತನಾಡ್ತದೆ. I don't have time to explain all these things. Titus 1, 1 Timothy chapter 3, all talking about qualification of a bishop or an elder in the assembly. ಸಭೆಯಲ್ಲಿ ಹಿರಿಯರಾಗಿರುವುದಕ್ಕೆ ಕೆಲವು ಅರ್ಹತೆಗಳ ಬೇಕೆಂಬುದಾಗಿ ಕೆಲವು ವಾಕ್ಯ ಭಾಗಗಳನ್ನು ನೋಡ್ತೇವೆ. ಮೊದಲನೇ ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಮತ್ತು ತೀತನ ಬರೆದ ಪತ್ರಿಕೆಯಲ್ಲಿ ಅದನ್ನು ನಾವು ನೋಡ್ತೇವೆ. You know, actually when you read this passage, actually it is a qualification or that should be seen in all the believers. That is, when you read, you will understand. ನೀವು ಅದನ್ನು ಓದುವಾಗ ಅರ್ಥವಾಗ್ತದೆ. ಆ ಒಂದು ಗುಣಲಕ್ಷಣಗಳು ಎಲ್ಲಾ ವಿಶ್ವಾಸಿಗಳಲ್ಲಿ ಇರಬೇಕಾದ ಸಂಗತಿಗಳೆಂಬುದಾಗಿ. An elder need a good family testimony. ಒಬ್ಬ ಹಿರಿಯನಿಗೆ ಆತನು ಒಳ್ಳೆ ಒಂದು ಕೌಟುಂಬಿಕವಾದಂತಹ ಸಾಕ್ಷಿ ಇರಬೇಕು. He need to be a socially, he should be a good testimony. He need to have. ಆತನು ಸಮಾಜದಲ್ಲಿ ಕೂಡ ಒಳ್ಳೆ ಸಾಕ್ಷಿಯುಳ್ಳ ವ್ಯಕ್ತಿ He should have a spiritual stand in the spiritual stand. He need to stand for the truth, and he need to be able to convince the truth by teaching or sharing one by one. Anyway, he need to convince the truth. ಸತ್ಯ
ಸತ್ಯದಲ್ಲಿ ಸತ್ಯ ಬೋಧನೆಯಲ್ಲಿ ಅದನ್ನು ಬೋಧಿಸುವುದಕ್ಕೂ ಅದರಲ್ಲಿ ನಿಲುವನ್ನು ತೆಗೆದುಕೊಂಡು ಆತನು ನಿಭಾಯಿಸುವುದಕ್ಕೂ ಆತನು ಶಕ್ತನಾಗಿರಬೇಕೆಂಬುದಾಗಿ ಕೂಡ ಅಲ್ಲಿ ಹೇಳ್ತಾರೆ. Also he should have an experience in the Christian life. Bible says anyone need to be an elder. ಈ ರೀತಿಯಾದಂತಹ ಅನುಭವ ಇರುವಂತವರು ಅವರು ಮಾತ್ರವೇ ಈ ಒಂದು ಹಿರಿಯತನಕ್ಕೆ ಅವರು ತಕ್ಕವರು ಎಂಬುದಾಗಿ ಸತ್ಯದಲ್ಲಿ ಹೇಳ್ತದೆ. I think vacancy is open everywhere. I think in this church also maybe vacancy is there and people desire this work. God's sight is most valuable work in this world. ಈ ಸಭೆಯಲ್ಲಿ ಕೂಡ ಈ ಕೆಲಸ ಅದು ಖಾಲಿ ಇರುವಂತದಾಗಿದೆ, ಖಾಲಿ ಅಲ್ಲ, ಓಪನ್ ತೆರೆದಿರುವಂತದಾಗಿದೆ. ಯಾರಾದರೂ ಕೂಡ ಅದಕ್ಕೆ ಅರ್ಹರಾಗಿ ಅದಕ್ಕೆ ನೀವು ಒಪ್ಪಿಸಿಕೊಡಬಹುದು. You may not get salary. Yeah, but sometimes salary may be some difficult paid, but it is a great and valuable work. ನಿಮಗೆ ಇದರಿಂದ ಯಾವುದೇ ಒಂದು ಸಂಬಳ ದೊರೆಯದೇ ಇರಬಹುದು, ಕೆಲವು ಸಾರಿ ಸಂಬಳ ದೊರೆಯುತ್ತದೆ, ಅದು ದುಃಖವಾಗಲಿ, ನಿಮಗೆ ಕೆಲವು ಕಹಿ ಅನುಭವಗಳು ಅದುವೇ ಅದು ಆಗಿರ್ತದೆ. ಅದರಲ್ಲಿ ಕೂಡ ದೇವರು ಆತನ ಕೃಪೆಯನ್ನು ಕೊಟ್ಟು. Third thing about an elder, Bible says they are not dictator but they are servants. ಮೂರನೇ ಸಂಗತಿ ಅಲ್ಲಿ ನಾವು ನೋಡ್ತೇವೆ ಸಭೆಯ ಕುರಿತಾಗಿ, ಅವರು ಸರ್ವಾಧಿಕಾರಿಗಳಂತೆ ವರ್ತಿಸುವವರಲ್ಲ, ಅವರು ಸೇವೆ ಮಾಡುವಂತಹ ಸೇವಕರಾಗಿ ಅವರು ಇರುವಂತವರು. How can you identify an elder? ಹೇಗೆ ಒಬ್ಬ ವ್ಯಕ್ತಿಯನ್ನ ಹಿರಿಯತನಕ್ಕೆ ನೀವು ಆಯ್ಕೆ ಮಾಡಿಕೊಳ್ಳಬಹುದು? By giving the Lord's Supper, you don't think that they are elder. ಒಂದು ಕರ್ತನ ಭೋಜನದಲ್ಲಿ ಅವರು ಭಾಗಿಯಾಗಿರುತ್ತಾರೆ, ಅದರಲ್ಲಿ ಅವರು ವಹಿಸಿರುತ್ತಾರೆ, ಅವರು ಹಿರಿಯರೆಂಬುದಾಗಿ ಗುರುತಿಸಲಿಕ್ಕೆ ಆಗುವುದಿಲ್ಲ. Maybe elder may be doing, not to worry, but that is not main thing. ಅದು ಸಭಾ ಹಿರಿಯರು ಮಾಡುತ್ತಾರೆ, ಅದು ತಪ್ಪಲ್ಲ, ಆದ್ರೆ ಅದು ಒಂದು ಸಭಾ ಹಿರಿಯರು. One assembly I went, all the chair are like this. One chair is little bit turned and I saw one assembly like that. ಒಂದು ಸಭೆಗೆ ನಾನು ಹೋದೆನು, ಎಲ್ಲಾ ಒಂದು ಸಭೆಯಲ್ಲಿ ಕುರ್ಚಿಗಳು ಒಂದೇ ರೀತಿ ಇತ್ತು, ಒಂದು ಕುರ್ಚಿ ಮಾತ್ರ ಅದು ಸೈಡ್ ಅಲ್ಲಿ ಈ ರೀತಿಯಾಗಿತ್ತು. Brother assembly only. ಅದು ಸಹೋದರ ಸಭೆ. But that also showing that there is some important person. Not by your sitting also we cannot identify an elder. ಅದನ್ನು ನೋಡುವಾಗ ಅದು ಯಾರೋ ಒಬ್ಬ ವಿಶೇಷವಾದ ವ್ಯಕ್ತಿ ಬರ್ತಾರೆ. Just some elders they are thinking that they are something above the assembly and need a special chair and that somewhere happening. ಕೆಲವರು ನಮಗೆ ವಿಶೇಷವಾದ ಕುರ್ಚಿ ಬೇಕೆಂಬುದಾಗಿ ಕೆಲವರು ಅಪೇಕ್ಷಿಸುವಂತರಾಗಿದ್ದಾರೆ. ಅದರ ರೀತಿಯಲ್ಲಿ ಆ ರೀತಿಯಾಗಿ ಹಿರಿಯರಾಗಲಿಕ್ಕೆ. You know, shepherd elder work is shepherding. Don't become a Sunday elder, but you shepherd the flock of God and your work will identify you are an elder. ನೀವು ಸಭೆಯ ಮಂದೆಯನ್ನು ಕಾಯುವಂತ ಜನರು ನೀವು ಆಗಿರಬೇಕು. ನೀವು ಆ ಒಂದು ಮಾಡುವಂತ ಕೆಲಸದಿಂದ ಸಭೆಯು ಗುರುತಿಸಿ ಆ ಒಂದು ಹಿರಿತನಕ್ಕೆ ದೇವರು. You know, someday church may not identify soon, but you do your work. God is looking, and one day God will recognize. ನಿಮ್ಮನ್ನ ಸಭೆಯು ಗುರುತಿಸಲಿಕ್ಕೆ ಅದು ತಡವಾಗಿರಬಹುದು, ಆದರೂ ಕೂಡ ನೀವು ನಂಬಿಕಸ್ಥರಾಗಿದ್ದುಕೊಂಡು ಅದರ ಆ ಕೆಲಸದಲ್ಲಿ ನೀವು ಮುಂದುವರಿಯಿರಿ. ದೇವರು ತಾನೇ ತಕ್ಕ ಸಮಯದಲ್ಲಿ ಅದನ್ನು ನಡೆಸುತ್ತಾನೆ. Final thing about elder. ಅವರು ಹಿರಿಯ ಕುರಿತಾಗಿ ಕೊನೆಯ ಸಂಗತಿ. I just said four. There are many things maybe, so just said four. ನಾಲ್ಕು ಮಾತ್ರ ಅಂತಿದೆ, ಇನ್ನೂ ಅನೇಕ ಇದ್ದಾವೆ. 1 Peter 5:4 says, you are going to, the elders who are faithfully doing their works going to receive a crown of glory. ಮೊದಲನೇ ಪೇತ್ರನ ಬರೆದ ಪತ್ರಿಕೆಯಲ್ಲಿ ನೋಡ್ತೇವೆ, ನೀವು ಹಿರಿಯರಾಗಿದ್ದುಕೊಂಡು ನಂಬಿಗಸ್ತರಾಗಿ ನೀವು ಸೇವೆ ಮಾಡುವಾಗ ಆ ಒಂದು ನಿಮಗೆ ಒಂದು ಜಯಮಾಲೆ ಅದು ನಿಮಗೆ ದೊರೆಯುತ್ತದೆ. You know, all these areas when you do faithfully, definitely you will get reward. I don't have any doubt. ಈ ಎಲ್ಲಾ ಕ್ಷೇತ್ರಗಳಲ್ಲಿ ನೀವು ನಂಬಿಗಸ್ತರಾಗಿದ್ದು ನೀವು ಕೆಲಸ ಮಾಡುವಾಗ ನಿಮಗೆ ಖಚಿತವಾಗಿ ಅದು ಜಯಮಾಲೆ ನಿಮಗೆ ದೊರೆಯುತ್ತದೆ, ಅದರಲ್ಲಿ ಯಾವುದೇ ಸಂಶಯ. But it is promised in the word of God, when chief shepherd appear, you will receive unfading crown of glory, that is especially to the elders who are faithfully doing their work. ಹಿರಿಯ ಕುರುಬನು ಆತನು ಪ್ರತ್ಯಕ್ಷನಾಗುವಾಗ ಈ ಒಂದು ನಂಬಿಗಸ್ತರಾಗಿ ಸೇವೆ ಮಾಡುವಂತಹ ಈ ಹಿರಿಯರಿಗೆ ವಿಶೇಷವಾದಂತಹ ಆ ಒಂದು ಜಯಮಾಲೆ ಅವರಿಗೆ ಅದು ದೊರೆಯುವಂತದಾಗಿರುತ್ತದೆ. Let Lord help each of the elders in this assembly or other assembly. Faith help you may faithfully serve God. So this through this motivation. ಈ ಒಂದು ಪ್ರೋತ್ಸಾಹದಾಯಕವಾದಂತಹ ಮಾತುಗಳಿಂದ ನಮ್ಮ ಸಭೆಯು ಮತ್ತು ಬೇರೆ ಸಭೆಯ ಒಂದು ಹಿರಿಯರಿಗೆ ಒಂದು ಪ್ರೋತ್ಸಾಹದಾಯಕವಾಗಿರಲಿ, ಈ ರೀತಿಯಾಗಿ ಆ ಒಂದು ಜಯಮಾಲೆಯನ್ನು ದೊರಕಲಿಕ್ಕೆ. We have seen we are the stewards of God.
ನಾವು ದೇವರ ಮನೆ ವಾಕ್ಯಗಳು ನಾವು That means we need to give an account one day what God has entrusted in our life. ನಮ್ಮ ಜೀವಿತದಲ್ಲಿ ದೇವರು ಏನನ್ನ ಮಾಡಬೇಕೆಂಬುದಾಗಿ ಆಸಕ್ತಿ ಉಳ್ಳವನಾಗಿದ್ದಾನೋ ಅದರ ಕುರಿತಾಗಿ ದೇವರು ಒಂದು ದಿವಸ ಲೆಕ್ಕ ಕೇಳುವವನಾಗಿದ್ದಾನೆ. God has entrusted gospel to us. ಆ ದೇವರು ನಮ್ಮ ಜೀವಿತದ ಮೂಲಕವಾಗಿ ಸುವಾರ್ತೆ ಸಾರಬೇಕೆಂಬುದಾಗಿ ಆತನಿಗೆ Share this gospel to the people. ಆ ಜನರಿಗೆ ಸುವಾರ್ತೆಯನ್ನು ಸಾರಬೇಕು. God will do his work, he will save the people, but my responsibility, our responsibility is sharing. ನನ್ನ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಸುವಾರ್ತೆಯನ್ನು ಸಾರುವಂತದ್ದು. ದೇವರು ಆತನು ಜನರನ್ನ ರಕ್ಷಣೆಗೆ ನಡೆಸುತ್ತಾನೆ. Stand for this doctrine, contend earnestly for this doctrine. ಈ ಒಂದು ಸತ್ಯ ಬೋಧನೆಗೆ ನಾವು ನಿಲುವನ್ನು ತೆಗೆದುಕೊಂಡು ಅದಕ್ಕೋಸ್ಕರ ನಿಲ್ಲಬೇಕು. ಆ ರೀತಿಯಲ್ಲಿ ನಾವು ಸತ್ಯಕ್ಕಾಗಿ ನಿಲ್ಲಬೇಕು. God has entrusted spiritual gifts into our hand. Recognize and use it for the glory of God. ಆ ದೇವರು ತಾನೇ ಆತ್ಮಿಕ ವರಗಳನ್ನ ನಮ್ಮ ಕೈಗಳಲ್ಲಿ ಕೊಟ್ಟಿದ್ದಾನೆ. ಅದನ್ನ ನಾವು ಆತ್ಮಿಕವಾದ ಸಂಗತಿಗಳಿಗೆ ಅಭ್ಯಾಸಿಸಿ ಅದನ್ನು ತೊಡಗಿಸಿಕೊಳ್ಳುವ. I know how to recognize a spiritual gift. One sentence I will tell. ಹೇಗೆ ಆತ್ಮಿಕ ವರಗಳನ್ನ ನಾವು ಗುರುತಿಸಬಹುದು? When you read the spiritual gift, all the spiritual gifts are given as a commands in the scripture. ಅನೇಕರಿಗೆ ಒಂದು ಆತ್ಮಿಕ ವರಗಳು ಕೊಡಲ್ಪಟ್ಟಿದೆ. ಎಲ್ಲಾ spiritual gift, everything given as a command in the scripture. ದೇವರ ವಾಕ್ಯವು ಆತ್ಮಿಕ ವರಗಳ ಕುರಿತಾಗಿ ಆಜ್ಞೆಯನ್ನ ಅದು ಹೊರಡಿಸುತ್ತದೆ. ಒಂದು ಆಜ್ಞೆಯಾಗಿ ಎಲ್ಲ ಆತ್ಮೀಯ ವರಗಳು ಕೊಡಲ್ಪಟ್ಟಿದೆ. You do faithfully, first you obey the commandment, exercise in the assembly. God will give burden and gird you, which is show you what is your spiritual gift. ಈ ಆಜ್ಞೆಗೆ ವಿಧೇಯರಾಗಿ ನೀವು ಅದನ್ನ ಸಭೆಯಲ್ಲಿ ನಂಬಿಗಸ್ತರಾಗಿ ಉಪಯೋಗಿಸುವಾಗ ಅದು ದೇವರು ತಾನೇ ಅದಕ್ಕೆ ಆತನು ಪ್ರತಿಫಲವನ್ನು ಕೊಡುತ್ತಾನೆ. Fourth thing, God is entrusted church into our hand as a steward. We may faithfully serve that assembly. ನಾಲ್ಕನೇದಾಗಿ ಸಭೆಯನ್ನ ನಮ್ಮ ಜವಾಬ್ದಾರಿಗಾಗಿ ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ನಂಬಿಗಸ್ತರಾಗಿ ನಾವು ಅದಕ್ಕೆ ಸೇವೆ ಮಾಡುವಂತೆ God's name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. Thank the leadership for giving me chance first, so that coming messages very peacefully, happily I can hear the message. Thanks, yes. ಮೊದಲನೇ ಸಂದೇಶ ನನಗೆ ಕೊಡುವಂತೆ ಸಭೆಯು ನನಗೆ ಅನುಮತಿ ಕೊಟ್ಟಿದ್ದು, ನಾನು ಸಮಾಧಾನವಾಗಿ ಇತರರ ಸೇವಕಗಳ ಸಂದೇಶವನ್ನು ಕೇಳಲಿಕ್ಕೆ ಆಗುವಂತೆ ದೇವರ ನಾಮಕ್ಕೆ giving a strong message to us today. ಬಲವಿತವಾದಂತಹ ಸಂದೇಶವನ್ನ ಈ ಸಾಯಂಕಾಲ ವೇಳೆಯಲ್ಲಿ ನಮಗೆ ತಂದಂತ ಸಹೋದರ ಅಜೀಶ್ ಅವರಿಗೆ ವಂದನೆಗಳು. Also the testimony and the report what he shared, we thank God for the testimony in Jindal as well as going to be area. ಸಭೆಯ ಕುರಿತಾಗಿ ಸಾಕ್ಷಿಯೊಂದಿಗೆ ಮತ್ತು ಮುಳಬಾಗಿನಲ್ಲಿ ನಡೆಯುತ್ತಾ ಆ ಒಂದು ಸೇವೆ ಕುರಿತಾಗಿ ಅದರ ವರದಿಯೊಂದಿಗೆ ಹಂಚಿಕೊಂಡಂತ ಎಲ್ಲ ಸಂಗತಿಗಳಿಗಾಗಿ ನಾವು Today's session is going to finish after the prayer. ಈ ಒಂದು ದಿನದ ಕೂಟ ಪ್ರಾರ್ಥನೆಯೊಳಗೆ ಒಡನೆ ಮುಕ್ತಾಯಗೊಳ್ಳುತ್ತದೆ. Uncle Raju will come front and lead us in prayer. ಅಂಕಲ್ ರಾಜು ಅವರು ಮುಂದೆ ಬಂದು ಪ್ರಾರ್ಥನೆಯಲ್ಲಿ ನಡೆಸಬೇಕಾಗಿ ಕೇಳಿಕೊಳ್ತೇವೆ. Pray for brother Rajesh and his family as well. ಅದೇ ರೀತಿಯಲ್ಲಿ ಸಹೋದರ ಅಜೀಶ್ ಮತ್ತು ಅವರ ಕುಟುಂಬಕ್ಕಾಗಿ ಅವರ ಸೇವೆಗಾಗಿ ಕೂಡ ನೀವು ಪ್ರಾರ್ಥಿಸಬೇಕಾಗಿ ಕೇಳ್ಕೊಳ್ತೇವೆ. And the ministry. ಅವರ ಸೇವೆಗಾಗಿ ಕೂಡ. And tomorrow's session also request to pray for that. ನಾಳೆ ಕೂಟಕ್ಕಾಗಿ ಕೂಡ ನೀವು ಪ್ರಾರ್ಥನೆ ಮಾಡಬೇಕಾಗಿ ನಾವು ಕೇಳ್ಕೊಳ್ತೇವೆ. Tomorrow we have a meeting at Accept, not here. Please note that. ನಾಳೆ ಕೂಟ ನೀವು ಗಮನದಲ್ಲಿಟ್ಟುಕೊಳ್ಳ್ರಿ. ಈ ನಾಳೆ ಕೂಟವು ಈ ಆಲಯದಲ್ಲಿ ಇರುವುದಿಲ್ಲ, ಅಕ್ಸೆಪ್ಟ್ ನಲ್ಲಿ ಅಲ್ಲಿ ಇರುವಂತದ್ದಾಗಿದೆ. Morning at 9:30 it will start. ಬೆಳಿಗ್ಗೆ 9:00 ಆ ಒಂದು ಕೂಟ ಪ್ರಾರಂಭವಾಗಲಿಕ್ಕಿದೆ. Request come little early and settle so that we can start at time. ನೀವು ಸಮಯಕ್ಕಿಂತ ಮುಂಚಿತವಾಗಿ ಬಂದು ನಾವು ಸಮಯಕ್ಕೆ ಸರಿಯಾಗಿ ಕೂಟವನ್ನು ಪ್ರಾರಂಭಿಸಬೇಕಾಗುತ್ತೆ. ನೀವು ಸರಿಯಾಗಿ ಸೇರಿಬಿಡಬೇಕಾಗಿ ಕೇಳ್ಕೊಳ್ತೇವೆ. There are 3 messages we are going to hear tomorrow. ನಾಳೆ 3 ವಾಕ್ಯ ಸಂದೇಶಗಳನ್ನು ನಾವು ಕೇಳಲಿಕ್ಕಿದ್ದೇವೆ. Also the testimony of the other evangelists. ಇತರ ಸೇವಕರುಗಳ ಅವರ ಸಾಕ್ಷಿಯನ್ನು ಕೂಡ ನಾವು ಕೇಳಲಿಕ್ಕಿದ್ದೇವೆ. And also we have interaction session with the evangelists. We have a time, so please prepare and participate. ಆ ಒಂದು ಮಧ್ಯದಲ್ಲಿ ಒಂದು ಚರ್ಚೆ ವಿಷಯವಾಗಿ ಕೂಡ ಚರ್ಚಿಸುವಂತ ಸಮಯ ಉಂಟು. ಅದರಲ್ಲಿ ಕೂಡ ನೀವು ಭಾಗವಹಿಸಬೇಕಾಗಿ ನಾವು ಕೇಳ್ತೇವೆ. We have fellowship lunch at 1:15, so no need to worry about that. And also we have a tea fellowship at 4:30.
ನಾಳೆ ಮಧ್ಯಾಹ್ನ 1 ಗಂಟೆಗೆ ಅನ್ಯೋನ್ಯತೆ ಭೋಜನ ಕೂಡ ಇರುವಂಥದ್ದಾಗಿದೆ. ಅದರ ಮಧ್ಯದಲ್ಲಿ ಚಹಾ ಮತ್ತು ಸ್ನ್ಯಾಕ್ಸ್ ಕೊಡಲ್ಪಡ್ತದೆ. ಅದರ ಕುರಿತಾಗಿ ಚಿಂತೆ ಬೇಡ, ನೀವು ಸೇರಿ ಬರಬೇಕಾಗಿ ಕೇಳ್ಕೊಳ್ತೇವೆ. After Uncle prayed, we have a tea fellowship in at the downstairs. ಅಂಕಲ್ ಅವರು ಪ್ರಾರ್ಥನೆ ಮಾಡಿದ ನಂತರ ನಾವೆಲ್ಲರೂ ಕೆಳಗಡೆ ಹೋಗಿ ಚಹಾವನ್ನು ನಾವು ಸೇರಿಸುವಂತರಾಗಿರೋಣ. I request each and everyone to take part that and meet and greet each one, and then we can go. ದಯಮಾಡಿ ಎಲ್ಲರೂ ಆ ಒಂದು ಚಹಾ ಅನ್ಯೋನ್ಯತೆಯಲ್ಲಿ ನೀವು ಭಾಗವಹಿಸಿ ಒಬ್ಬರೊಬ್ಬರು ಭೇಟಿ ಮಾಡಿ ಶುಭಾಶಯಗಳನ್ನು ತಿಳಿಸಿ ನೀವು ಹೋಗಬೇಕಾಗಿ ನಾವು ಕೇಳ್ಕೊಳ್ತೀವಿ. ಅಂಕಲ್ ರಾಜು ಅವರು ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತೀವಿ. അനുഗ്രഹപ്പെട്ട സമയത്തായി സ്തോത്രം ചെയ്യുന്നു. ഒരു പുതുവർഷത്തിൻ്റെ ആരംഭ ദിവസത്തിൽ ഞങ്ങൾക്ക് ഇതിൽ കടന്നു വന്ന് അവിടുത്തെ സ്ഥലത്തിരുന്നുകൊണ്ട് അവിടുത്തെ വിലയേറെ കേൾപ്പാനൊക്കെ ഞങ്ങളെ സഹായിച്ചതിനായി സ്തോത്രം ചെയ്യുന്നു. ഈ സ്ഥലസഭയ്ക്കായി സ്തോത്രം, ഈ അസംബ്ലിക്കായി സ്തോത്രം ചെയ്യുന്നു. കഴിഞ്ഞ വർഷങ്ങൾ അവിടുത്തെ ജനത്തെ അവിടെ പരിപാലിച്ചു. അനേകം സുവിശേഷ വർദ്ധനയായിട്ട് അതേ സ്ഥലത്തേക്ക് കടന്നു പോകാനൊക്കണം കർത്താവ് സഭയെ ഉപയോഗിച്ചതിനായി സ്തോത്രം ചെയ്യുന്നു. ആസാമിലേക്കും ഇടുക്കിയിലേക്കും അതുപോലെ ജിദ്ദാൽ നഗറിലേക്കും അതുപോലെ കർണാടകയുടെ വിവിധ സ്ഥലങ്ങളിലെ ബാംഗ്ലൂരിലും മറ്റു പല സ്ഥലങ്ങളിലേക്ക് അനേക സുവിശേഷകന്മാർ ഈ സ്ഥലത്ത് കടന്നു പ്രവർത്തിക്കുന്നതിനായി സ്തോത്രം ചെയ്യുന്നു. ഇന്ന് വിശേഷാലായിട്ട് ഞങ്ങൾ കടന്നു വന്ന് കർത്താവ് അവിടുത്തെ ദാസൻ അജീഷ് കൂടി ഞങ്ങളെ കൽപ്പിച്ച് അനുഗ്രഹപ്പെട്ട സാക്ഷ്യത്തിനായി അവിടുത്തെ വിലയേറെത്തിനായി സ്തോത്രം ചെയ്യുന്നു. അത്ഭുതരായ നിലയിൽ തിരുമാനെ അവിടുന്ന് വിളിച്ച് ബന്ധിച്ച് കഴിഞ്ഞ 19 വർഷക്കാലം അവിടുത്തെ ശുശ്രൂഷകൾ അവിടെ പരിപാലിച്ചുകൊണ്ടിരിക്കുന്നു. ജിദ്ദാലിലേക്ക് കടന്നു പോകാനും അവിടെയുള്ള സ്ഥലങ്ങളിൽ പ്രവർത്തിക്കാനൊക്കെ കർത്താവ് സഹായിച്ചുകൊണ്ടിരിക്കുന്നു. അതിന്റെ സാക്ഷി ഞങ്ങൾ കേൾക്കുണ്ടായി. വിധങ്ങളാതിൽ ചെയ്യേണ്ട വേലകൾക്കായി സ്തോത്രം ചെയ്യുന്നു. പ്രത്യേകം ഞങ്ങളുടെ പ്രത്യേകം ചെയ്യുന്ന പ്രവർത്തനങ്ങൾ അതുപോലെ മറ്റു പല നിലയിലെ പ്രിയപ്പെട്ട ചെയ്യുന്ന എല്ലാ ശുശ്രൂഷ മോദനം അനേക ശുശ്രൂഷകൾ കടന്നു നോക്കണം. കർത്താവിന്റെ മക്കളെ ഉപയോഗിച്ചുകൊണ്ടിരിക്കുന്നു. തന്റെ ഭാര്യ സൗകര്യക്കായി മക്കൾക്കായി സ്തോത്രം ചെയ്യുന്നു. കർത്താവ് പഠിക്കുന്ന എല്ലാ പ്രബലക്കായി പ്രിയപാതാവിന്റെ ദിവസങ്ങൾ വേണ്ട സൗഖ്യമില്ലായിരുന്നു. കർത്താവ് കർമ്മോദന എന്ന് പ്രാർത്ഥിക്കുകയാണ്. കർത്താവ് പ്രിയപ്പെട്ടവരെ പല സ്ഥലങ്ങളിലെ ഞങ്ങൾ കേട്ടതുപോലെ പുതിയ സ്ഥലങ്ങളിലെ കർത്താവിന്റെ പേരുക്കായി വിളിവായി ഞങ്ങൾ പ്രാർത്ഥിക്കുകയാണ്. സ്ഥലത്ത് ആഗ്രഹിക്കുന്ന പ്രവർത്തനങ്ങൾക്കായി സ്തോത്രം സദസ്സുകളെ പ്രാർത്ഥിക്കുന്നു. അവിടെ ഒരു സ്ഥലസമുണ്ടായ ആഗ്രഹിക്കുന്ന കർത്താവ് ആ താലൂക്കിനെയും അവിടെയുള്ള ഗ്രാമപ്രദേശങ്ങളോട് പ്രാർത്ഥിക്കുന്നു. അവിടെ നടക്കുന്ന എല്ലാ ശുശ്രൂഷകൾക്കായി ഞങ്ങൾ പ്രാർത്ഥിക്കുന്നു. ഞങ്ങൾ അങ്ങനെ കടന്നുപോയി പല സ്ഥലങ്ങളിൽ പ്രവർത്തിക്കുന്ന അവിടുത്തെ മക്കൾക്കായി പിന്നെ ഞങ്ങൾ അങ്ങനെ ശ്രദ്ധിക്കുന്നു. തന്നെയല്ല ഞങ്ങളെ അവിടുത്തെ കൽപ്പിച്ച അവിടുത്തെ വലിയ ഭയങ്കര ഞങ്ങൾ അങ്ങനെ ശ്രദ്ധിക്കുകയാണ്. കർത്താവെ ഞങ്ങളെ ഓരോരുത്തരെ വിളിച്ച് വേദനിച്ച് ക്രിസ്തുവിന്റെ ശുശ്രൂഷക്കാരും ദൈവമക്കളുടെ ഗ്രഹവചന്മാരും ആക്കിയിരിക്കാൻ ഞങ്ങൾ അങ്ങനെ ശ്രദ്ധിക്കുകയാണ്. ഞങ്ങൾ ഓരോരുത്തരെയും ഓരോ സ്ഥലസഭകളിൽ അവിടുന്ന് ഞങ്ങൾ ആക്കിയിരിക്കുകയാണ്. ഞങ്ങളെ കുറിച്ചുള്ള ഉദ്ദേശം മനസ്സിലാക്കി ഞങ്ങൾ ജീവിക്കാനൊക്കണം. ഞങ്ങളെ സഹായിക്കണം, പ്രാർത്ഥിക്കുന്നു. കർത്താവ് ഞങ്ങൾ ഓരോരുത്തരും സുവിശേഷത്തിന്റെ വർദ്ധനയായിട്ട് പ്രവർത്തിക്കേണ്ടത് ഞങ്ങളുടെ വളരെ ആവശ്യമാണ്. അതിനായിട്ട് ഞങ്ങളെ വിളിച്ച് വേദനിച്ചു. അപ്പോൾ പോലീസിന്റെ വാക്കുകളിൽ കേൾക്കുണ്ടായി. സുവിശേഷം അറിയിക്കുന്നവർക്ക് അയ്യോ കഷ്ടം എന്ന് പോലീസ് പറയുണ്ടായി. ഞങ്ങൾ ഓരോരുത്തർക്ക് കർത്താവ് ഞങ്ങളായ സ്ഥാനത്ത് സുവിശേഷത്തിന്റെ വർദ്ധനയായി പ്രവർത്തിപ്പാനക്കണം. ഞങ്ങളെ ഓരോരുത്തരെ സഹായിക്കുന്നു, പ്രാർത്ഥിക്കുന്നു. കർത്താവിനായിട്ടാണ് ഞങ്ങളെ വിളിച്ച് വേദനിക്കുന്നത്. തന്നെയുമല്ല ഞങ്ങളെ ഏൽപ്പിച്ചിരിക്കുന്ന ആ ഉപദേശം അത് മുറുകെ പിടിച്ചുകൊണ്ട് കർത്താവെ ജീവിക്കാൻ ഞങ്ങളെ സഹായിക്കണം, പ്രാർത്ഥിക്കുന്നു. ആ ദൈവം മാറ്റമില്ലാത്തതാണ്, അത് യാതൊരു വ്യത്യാസമില്ലാത്തതാണ്. ദൈവാർത്ഥാവെ അവിടുത്തെ വാനം ജീവനം ചെയ്യുന്ന അവിടുത്തെ വാനം ഇരുവായത്തുള്ള ഏത് വാളിനേക്കാൾ മുറിച്ചൊരു വാനമായിരിക്കാൻ ഞങ്ങളെ സ്തുതിക്കുന്നു. കർത്താവെ ആ വചനം സ്വർഗത്തിൽ എന്നേക്ക് സ്ഥിരമായിരിക്കുന്ന അവിടുത്തെ വേണ്ടനായി സ്തോത്രം ചെയ്യുന്നു. അതിന് യാതൊരു മാറ്റവുമല്ല കർത്താവ്. ഞാൻ പോട്ട പോലെ സയൻസും മറ്റു കാര്യങ്ങളൊക്കെ മാറ്റപ്പെടുന്നതാണെന്നാൽ ഞങ്ങൾ വിശ്വസിക്കുന്ന വാനത്തിന് മാറ്റമില്ലാത്തതാണ്. ദൈവ വാഗ്ദത്തിൽ വിശ്വസനാണ് അതിനായി ഞങ്ങൾ അതിനെ സ്തുതിക്കുന്നു. കർത്താവെ അത് കാസുവിഷമാക്കണം, അതിന്റെ ആ ഡോക്ടേഴ്സ് ജീവനക്കണം. ഞങ്ങൾ ഓരോരുത്തരെ സഹായം പ്രാർത്ഥിക്കുന്നു. ദൈവമാർത്താവെ ആ ദൈവത്തിലുള്ള പരിജ്ഞാനത്തില് ഞങ്ങൾ ഓരോരുത്തരും വളർന്നുരാണ് ഗുണം. ഞങ്ങൾ ഓരോരുത്തരെ സഹായിക്കണമെന്ന് പ്രാർത്ഥിക്കുകയാണ്. കർത്താവെ അതേപോലെ ഞങ്ങൾ ഏൽപ്പിച്ചിരിക്കുന്ന ആത്മീയ വരങ്ങൾ ഞങ്ങൾ കേൾക്കുക. കർത്താവെ ഞങ്ങൾ ഓരോരുത്തരെയും അവിടുത്തെ ആത്മാവിനെ ഞങ്ങൾ നിറച്ചിരിക്കുക, സ്തോത്രം ചെയ്യുന്നു. കർത്താവെ ആത്മീയ വരങ്ങൾ തന്ന് ഞങ്ങളെ പോഷിപ്പിക്കുക, സ്തോത്രം ചെയ്യുകയാണ്. അത് ഞങ്ങൾ വേണ്ടതല്ല ഉപയോഗിക്കാനൊക്കണം. ഞങ്ങളുടെ എല്ലാ ശുശ്രൂഷയിലും ഞങ്ങൾക്ക് തന്നിരിക്കുന്ന കൃപാവരങ്ങൾ ഉപയോഗിച്ചുകൊണ്ട് ജീവിക്കാനൊക്കെ ഞങ്ങളെ സഹായിക്കണം, പ്രാർത്ഥിക്കണം. കർത്താവെ ദൈവമാർത്താവെ അതിനായിട്ട് ഞങ്ങളെ അവിടെ തിരഞ്ഞെടുത്താനായി സ്തോത്രം ചെയ്യുന്നു. അതുപോലെ ഞങ്ങൾ ഓരോരുത്തരെയും ഓരോ സ്ഥലസഭയുടെ അംഗങ്ങളാക്കി തീർത്തിരിക്കുന്ന കർത്താവെ സ്ഥലസഭയുടെ ശുശ്രൂഷന്മാരുടെ
ചുമതലയെ പറ്റിയും അവൻ എങ്ങനെ വർത്തിക്കേണ്ടതിനെ പറ്റിയൊക്കെ ഞാൻ കേൾക്കണ്ടായി. ആ ഒരു അധ്യക്ഷ കാക്ഷ്യങ്ങളിൽ നല്ല വില ആഗ്രഹിക്കുന്നവർ വായിക്കുന്നത് അതില് സഭയെ പരിപാലിപ്പാനൊക്കെ ഞങ്ങൾ സഭകൾ അർപ്പിച്ചിരിക്കുന്ന അധ്യക്ഷന്മാർക്കായി ഞങ്ങളെ സ്തുതിക്കുന്നതാവേ. ഞങ്ങളുടെ ഓരോ സഭകളിലും അതില് അവിടുത്തെ മക്കളെ ആക്കി വെച്ചിരിക്കുന്ന കർത്താവേ, അതിലൊക്കെ ഞങ്ങൾ കാക്ഷിപ്പാന് കർത്താവേ, അതിൽ ഞങ്ങളെ വളർന്നവരാണൊക്കെ ഞങ്ങളെ സഹായം പ്രാർത്ഥിക്കുന്നു. ഈ സ്ഥലസഭയെ സ്തോത്രം ഒരു മാതൃകാ സഭയായിട്ട് മക്കളെ അവിടെ ഉപയോഗിച്ചുകൊണ്ടിരിക്കുന്ന കർത്താവേ, ഇവിടെയുള്ള എല്ലാത്തിനും മക്കൾക്കായ സ്തോത്രം കർത്താവ് ഞങ്ങളെ പരിപാലിക്കുന്ന സ്തോത്രം ചെയ്യുന്നു. ഈ പുതുവർഷം ഞങ്ങൾ കേട്ട വചനങ്ങള് ഞങ്ങളുടെ ഓരോരുത്തരുടെ ജീവിതത്തില് അത് പ്രായമായിട്ട് ചെയ്യുവാൻ ഞങ്ങളെ സഹായിക്കാൻ പ്രാർത്ഥിക്കുന്നു. ഇന്ന് കടന്നത് എല്ലാ സ്തോത്രം ഞങ്ങൾക്ക് നന്ദിക്കപ്പെട്ട കൂട്ടായ്മ സ്തോത്രം പല സ്ഥലങ്ങളും ഞങ്ങളെ അവിടുന്ന് കൂട്ടിവരുത്തലായി സ്തോത്രം ചെയ്യുന്നു. നാളെ അടങ്ങണ പ്രത്യേക മീറ്റിംഗിനായി പ്രാർത്ഥിക്കുന്ന രാവിലെ മുതൽ വൈകുന്നേരം വരെ കർത്താവ് ഞങ്ങൾ ഒന്നിച്ച് കർത്താവിടെ കടന്നു വരാൻ ആഗ്രഹിക്കുകയാണ്. സംസാരിക്കുന്ന ദാസന്മാർക്കായി സ്തോത്രം കർത്താവെ, ദൈവിക ആലോചന കർത്താവെ, പരിശുദ്ധമായ ആ മാറ്റമില്ലാത്ത വചനം ഞങ്ങളെ കേൾപ്പിക്കണം പ്രാർത്ഥിക്കുന്നു. ഞങ്ങൾ കേട്ടതുപോലെ ഞങ്ങൾ ഓരോരുത്തർ വിശ്വസ്തരായിട്ട് ജീവിക്കാനും അവിടെ ഞങ്ങളെ കുറിച്ച് ആഗ്രഹിക്കുന്ന കർത്താവെ, അതിൽ ഞങ്ങളെ തന്നെ സൂക്ഷിച്ചുകൊണ്ട് ജീവിക്കാൻ ഞങ്ങളെ സഹായിക്കണം പ്രാർത്ഥിക്കുന്നു. നാളത്തെ കൂടുതൽ തുടർന്ന് നടക്കുന്ന ഞായറാഴ്ച കൂടുതൽ ഏറ്റവും അനുഗ്രഹത്തിന് കർത്താവെ സഹായം പ്രാർത്ഥിക്കുന്നു. ഞങ്ങൾ കടന്നു വന്ന ഏറ്റവും അനുഗ്രഹമായി തീർന്നവർക്ക് ഞങ്ങളെ ശ്രദ്ധിക്കുകയാണ്. ഞങ്ങൾ കേൾപ്പിച്ച് അനുഗ്രഹപ്പെട്ട വിലയേറെ മധുരമയത്തിനായി സ്തോത്രം ചെയ്യുന്നു. നെൽകടൽ മാധുര്യപരമായ അവിടുത്തെ മയത്തിനായി സ്തോത്രം ചെയ്യാൻ കർത്താവെ, അവിടുത്തെ അനുഗ്രഹത്തോടെ ഞങ്ങളെ പറഞ്ഞേക്കുന്നത് പ്രാർത്ഥിക്കുന്നു. വീട് ഞങ്ങൾ കടന്നു വരുന്നവരെ അവിടുത്തെ കൃപയെ ഞങ്ങളെ പരിപാലിച്ചെന്ന് പ്രാർത്ഥിക്കുന്നു. പ്രാർത്ഥന കേട്ടതിനായി സ്തോത്രം. എല്ലാം ഞങ്ങൾക്ക് ജീവനിച്ച കർത്താവായ യേശുക്രിസ്തുവിന്റെ നാമത്തിൽ തന്നെ.